ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंदा। हरे कृष्ण 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 हरे हरे, हरे राम 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 हरे हरे। हरे कृष्ण। ಶ್ರೀಮದ್ಭಾಗವತ ಸ್ಕಂದ 1 ಅಧ್ಯಾಯ 1 ಶ್ಲೋಕ 2. ಸೊ ತುಂಬಾ ಮುಖ್ಯವಾದ ಎರಡನೇ ಮಂಗಳಾಚರಣದ ಶ್ಲೋಕ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋರುದ್ಯವರುದ್ಯತ್ರೇತ ಕೃತಿಭಿ ಶುಶ್ರೂಷಿಭಿಸ್ತತ್ಕ್ಷಣಾತ್. ತುಂಬಾ ಮುಖ್ಯವಾದ ಶ್ಲೋಕ. ಧರ್ಮ ಪ್ರೋಜಿತ ಕೈತವ, ಕೈತವ ಧರ್ಮ. ಕೈತವ ಧರ್ಮ ಅಂದ್ರೇನು? ಮೋಸ ಮಾಡೋ ಧರ್ಮ. ಅಂದ್ರೆ ಮೋಸ ಮಾಡೋ ಧರ್ಮ ಅಂದ್ರೇನು? ಧರ್ಮ ಅರ್ಥ ಕಾಮ, ಇದ್ರ ಹಿಂದೆ ಹೋಗುವಂತ ಧರ್ಮ ಮೋಸ ಮಾಡೋ ಧರ್ಮ. ಸೊ ಇಲ್ಲಿ ಇಂತಹ ಧಾರ್ಮಿಕ ಚಟುವಟಿಕೆಗಳನ್ನ, ಎಂತಹ ಧಾರ್ಮಿಕ ಚಟುವಟಿಕೆಗಳನ್ನ? ಭೌತಿಕವಾಗಿ ಪ್ರೇರೇಪಿತವಾಗಿರುವಂತಹ ಧಾರ್ಮಿಕ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ. ಇದು ಒಂದು ವಾಕ್ಯವನ್ನೇ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಭಾಗವತ ಅರ್ಥ ಮಾಡ್ಕೊಂಡಂಗೆ. ಸಂಪೂರ್ಣವಾಗಿ ಧಾರ್ಮಿಕ ಚಟುವಟಿಕೆಗಳನ್ನ ಜನ ಯಾಕೆ ಮಾಡೋದು ಅಂದ್ರೆ, ನೀವು ಮನೆಯಲ್ಲಿ ಪೂಜೆ ಏನಾದ್ರು ಮಾಡಿಸಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತಾರೆ. ಅಂದ್ರೆ ಏನರ್ಥ? ಈ ಧರ್ಮವನ್ನ ಮಾಡ್ತಾ ಇರೋದು ವ್ಯಕ್ತಿ ಅರ್ಥವನ್ನ ಪಡ್ಕೊಳಕ್ಕೆ. ಅರ್ಥ ಅಂದ್ರೆ ಸಂಪತ್ತು, ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ. ಸೊ ಇಲ್ಲಿ ಇದನ್ನ ಆಮೇಲೆ ವಿವರಿಸ್ತೀನಿ, ಇದರ ಶ್ಲೋಕದ ಅರ್ಥವನ್ನ ಫಸ್ಟ್ ಹೇಳ್ತೀನಿ. ಸಂಪೂರ್ಣವಾಗಿ ಇಂತಹ ಧಾರ್ಮಿಕ ಚಟುವಟಿಕೆಗಳನ್ನ, ಭೌತಿಕವಾಗಿ ಪ್ರೇರೇಪಿತವಾಗಿರೋ ಧಾರ್ಮಿಕ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಈ ಭಾಗವತ ಪುರಾಣ ಅತ್ಯುನ್ನತ ಸತ್ಯವನ್ನ ಪ್ರತಿಪಾದಿಸುತ್ತೆ. ಅತ್ಯುನ್ನತ ಸತ್ಯವನ್ನ, ಸರ್ವೋಚ್ಚ ಸತ್ಯವನ್ನ. ಮತ್ತೆ ಇದು ಯಾರಿಗೆ ಅರ್ಥ ಆಗತ್ತೆ? ಈ ಸತ್ಯ ಯಾರಿಗೆ ಅರ್ಥ ಆಗತ್ತೆ? ಧರ್ಮವನ್ನ ಅರ್ಥಕ್ಕೋಸ್ಕರ ಮಾಡಬಾರ್ದು, ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದು ಅಂತ ಯಾರಿಗ ಅರ್ಥ ಆಗತ್ತೆ? ಸಂಪೂರ್ಣವಾಗಿ ಪರಿಶುದ್ಧ ಹೃದಯವನ್ನ ಹೊಂದಿರುವಂತಹ ಭಕ್ತರಿಗೆ ಮಾತ್ರ ಭಾಗವತ ಪುರಾಣ ಅರ್ಥ ಆಗುತ್ತೆ. ಇವಾಗ ನಾವೆಲ್ಲ ಸಂಪೂರ್ಣವಾಗಿ ಇನ್ನ ನಮ್ಮ ಹೃದಯ ಪರಿಶುದ್ಧವಾಗಿಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಭೌತಿಕ ಆಸೆಗಳು ಎಲ್ಲರಿಗೂ ಇನ್ನೂ ಇರಬಹುದು. ಮತ್ತೆ ಈ ಭಾಗವತ ಪುರಾಣ ನಮಗಲ್ವಾ? ಇಲ್ಲ, ನಮಗೂ. ಅದಕ್ಕೆ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅದಕ್ಕೆ ಉತ್ತರ. ಅರೆ, ಭಾಗವತ ಪುರಾಣ ಇರೋದು ಯಾರಿಗೆ ಭೌತಿಕ ವಿಷಯಗಳನ್ನ ಪಡ್ಕೋಬೇಕು ಅಂತ ಆಸೆ ಇಲ್ಲದೆ ಇರೋರ್ಗೆ. ಅವರಿಗೋಸ್ಕರ ಈ ಭಾಗವತ ಪುರಾಣ ಕೊಟ್ಟಿರೋದು, ಶುದ್ಧ ಹೃದಯವನ್ನ ಹೊಂದಿರುವಂತ ಭಕ್ತರಿಗೋಸ್ಕರ. ಈ ಅತ್ಯುನ್ನತ ಸತ್ಯ ಏನು ಅಂದ್ರೆ, ಅದು ಸತ್ಯ ಭ್ರಮೆಯಿಂದ ಬೇರ್ಪಡಿಸಿರುವಂತದ್ದು. ಅಂದ್ರೆ ಭ್ರಮೆಯನ್ನೇ ಸತ್ಯ ಅನ್ಕೊಂಡು ಜನ ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಭಾಗವತ ಪುರಾಣ ನಿಜವಾದ ಸತ್ಯವನ್ನ ಬಹಿರಂಗ ಮಾಡುತ್ತೆ. ಮತ್ತೆ ಯಾತಕ್ಕೆ ಬಹಿರಂಗ ಮಾಡುತ್ತೆ? ಇದು ಎಲ್ಲರ ಒಳಿತಿಗಾಗಿ ಬಹಿರಂಗ ಮಾಡ್ತಾ ಇದೆ.
ಎಲ್ಲರ ಶ್ರೇಯಸ್ಸಿಗಾಗಿ ಬಹಿರಂಗ ಮಾಡ್ತಾ ಇದೆ. ಪರಮ ಸತ್ಯವನ್ನ ಭಾಗವತ ಬಹಿರಂಗ ಮಾಡ್ತಾ ಇದೆ. ಹ್ಮ್ ಇಂಥ ಸತ್ಯದಿಂದ ಏನಾಗತ್ತೆ? ಇದು ಬಹಳ ಮುಖ್ಯ, ಕೇಳ್ಕೊಳ್ಳಿ. ತಾಪತ್ರಯೋನ್ಮೂಲನಂ. ತಾಪತ್ರಯ, ತಾಪತ್ರಯ ಅಂದ್ ಯಾವುದು? ಆ ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಇದು ತಾಪತ್ರಯ. ತಾಪತ್ರಯ ಉನ್ಮೂಲನಂ. ಉನ್ಮೂಲನಂ ಅಂದ್ರೆ ಎಲ್ಲಾ ನಾಶವಾಗೋಗುತ್ತೆ. ಎಲ್ಲಾ ಕಷ್ಟಗಳು, ದುಃಖಗಳು ಎಲ್ಲವೂ ನಾಶವಾಗೋಗುತ್ತೆ. ಹ್ಮ್ ಈ ಶ್ರೀಮದ್ ಭಾಗವತಂ, ಶ್ರೀಮತ್ ಅಂದ್ರೆ ಸುಂದರವಾದ ಅಂತ. ಈ ಸುಂದರವಾದ ಭಾಗವತವನ್ನ ವ್ಯಾಸ ದೇವರು ಆಧ್ಯಾತ್ಮಿಕ ಜೀವನದ ತಮ್ಮ ಪರಿಪಕ್ವ ಹಂತದಲ್ಲಿ ಈ ಭಾಗವತವನ್ನ ಅವರು ಸಂಕಲನ ಮಾಡಿದರು. ಇದು ಒಂದೇ ಸಾಕು ಭಗವತ್ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಕ್ಕೆ. ಭಗವಂತ ಯಾರು? ಅವನ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂದ್ರೆ ಏನು? ಸಾಕ್ಷಾತ್ಕಾರ ಅಂದ್ರೆ ಅನುಭವ. ಭಗವಂತನನ್ನ ನಾವು ನೇರವಾಗಿ ಅನುಭವಿಸೋದಕ್ಕೆ, ಪರಿಪೂರ್ಣತೆಯನ್ನ ಪಡ್ಕೊಳ್ಳಕ್ಕೆ ಬೇರೆ ಯಾವ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಕೇವಲ ಭಾಗವತ ಪುರಾಣ ಸಾಕು. ಇಲ್ಲಿ ಕೇಳ್ತಾ ಇದ್ದಾರೆ, ಬೇರೆ ಶಾಸ್ತ್ರದ ಅವಶ್ಯಕತೆ ಏನಿದೆ? ಅವ್ರು ಹೇಗೆ ಓದ್ಬೇಕು, ಹೇಗೆ ಅಧ್ಯಯನ ಮಾಡ್ಬೇಕು ಭಾಗವತ? ಒಬ್ಬ ವ್ಯಕ್ತಿ ಯಾವಾಗ ಭಾಗವತದ ಸಂದೇಶವನ್ನ ಏಕಾಗ್ರತೆಯಿಂದ ಮತ್ತೆ ಸಮರ್ಪಣಾ ಭಾವದಿಂದ, ಅಂದ್ರೆ ನನಗೇನೋ ಗೊತ್ತು ಅಂತ ಶ್ರವಣ ಮಾಡೋದಲ್ಲ, ನಮ್ರತೆಯಿಂದ ಯಾವಾಗ ಅವರು ಭಾಗವತದ ಸಂದೇಶವನ್ನ ವ್ಯಕ್ತಿ ಶ್ರವಣ ಮಾಡ್ತಾನೋ, ಆಗ ತಕ್ಷಣ ಆ ಜ್ಞಾನದ ಬೆಳವಣಿಗೆಯಿಂದ ಏನಾಗತ್ತೆ? ಪರಮಪ್ರಭು ಆ ವ್ಯಕ್ತಿಯ ಹೃದಯವನ್ನ ಪ್ರವೇಶ ಮಾಡ್ಬಿಡ್ತಾನೆ. ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷಿಭಿ ತತ್ಕ್ಷಣ. ಶುಶ್ರುಭಿ ಅಂದ್ರೆ ಶ್ರವಣ. ಶ್ರವಣ ಮಾಡಿದ ಕೂಡಲೇ ಸದ್ಯೋ, ಸದ್ಯೋ ಅಂದ್ರೆ ತಕ್ಷಣ, ಕೂಡಲೇ. 2 ಸತಿ ಹೇಳ್ತಾ ಇದಾರೆ. ಹೃದಯ ಅವರುದ್ಯತೆ. ಹೃದಯ ಅಂದ್ರೆ ಹೃದಯ, ಅವರುದ್ಯತೆ ಅಂದ್ರೆ ಅಲ್ಲಿ ಬಂದು ನೆಲೆಸ್ಬಿಡ್ತಾನೆ ಭಗವಂತ. ನೋಡಿ ಎಷ್ಟು ಪ್ರಬಲವಾದದ್ದು ಭಾಗವತ. ಸುಮ್ಮನೆ ಭಾಗವತವನ್ನ ನಾವು ಒಂದು ನಮ್ರ ಸ್ವಭಾವದೊಂದಿಗೆ, ಸಮರ್ಪಣಾ ಭಾವದೊಂದಿಗೆ, ಏಕಾಗ್ರತೆಯೊಂದಿಗೆ, ಆಮೇಲೆ ಹೇಳ್ತಾರೆ ನಿತ್ಯಂ ಭಾಗವತ ಸೇವೆಯ, ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಭಗವಂತ ತಾನಾಗಿಯೇ, ಅವನಾಗಿಯೇ ಬಂದು ನಮ್ಮ ಹೃದಯವನ್ನ ಪ್ರವೇಶ ಮಾಡಿ ನೆಲೆಸ್ಬಿಡ್ತಾನೆ. ನಾನು ಅದಕ್ಕೆ ಜೋಕ್ ಮಾಡ್ತೀನಿ, ಕೃಷ್ಣ ತ್ರಿಭಂಗಿ, ಅವನು ಒಂದ್ಸತಿ ಹೇಗೋ ಹೃದಯದೊಳಗೆ ಹೊಟ್ಟೋದ್ರೆ ಅವನು ಹೊರಗಡೆ ಬರಕ್ಕಾಗಲ್ಲ, ಸೊಟ್ಟ ನಿಂತಿರ್ತಾನಲ್ಲ. ಅಷ್ಟು ಪ್ರಬಲವಾದದ್ದು ಭಾಗವತ. ಅರೆ ಭಾಗವತದಲ್ಲಿ ಜನರು ಸಾಮಾನ್ಯವಾಗಿ ಧಾರ್ಮಿಕ ಕ್ರಿಯೆಗಳು ಅಂತ ಮಾಡ್ತಾರಲ್ಲ, ಅದಕ್ಕೆ ಆಸ್ಪದ ಇಲ್ಲ. ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಏನಕ್ಕೆ? ನಮ್ಗೆ ಗೊತ್ತೂ ಇಲ್ಲ ನಾವ್ ಏನಕ್ಕೆ ಮಾಡ್ತಾ ಇದೀವಿ ಅಂತ. ಪುಣ್ಯವನ್ನ ಗಳಿಸ್ಕೊಳಕ್ ಮಾಡ್ತಾ ಇದೀವಿ. ಪುಣ್ಯ ಗಳಿಸ್ಕೊಂಡು ಏನು ಪ್ರಯೋಜನ? ಮುಂದಿನ ಜನ್ಮಕ್ಕೋಸ್ಕರ ಇದು, ಈ ಜನ್ಮಕ್ಕಲ್ಲ. ಜನ್ಮೈಶ್ವರ್ಯ ಶುತಶ್ರೀ. ಒಳ್ಳೆಯ ಜನ್ಮ, ಸಾಕಷ್ಟು ಐಶ್ವರ್ಯ, ಸಂಪತ್ತು, ಶಿಕ್ಷಣ ಮತ್ತು ಸೌಂದರ್ಯ. ಈ 4 ಪಡೆಯೋದಿಕ್ಕೆ ನಾವು ಪುಣ್ಯ ಕಾರ್ಯಗಳನ್ನ ಮಾಡಿ ಪುಣ್ಯವನ್ನ ಸಂಗ್ರಹ ಮಾಡ್ತಾ ಇದೀವಿ, ಧಾರ್ಮಿಕ ಕರ್ತವ್ಯ ಕೃತ್ಯಗಳನ್ನ ಮಾಡಿ. ಸೊ ಹಾಗಾಗಿ ಇದು ಪ್ರೋಜ್ಜಿತ ಕೈತವ ಧರ್ಮ. ಇದು ಕೈತವ ಧರ್ಮ ಅಂದ್ರೆ ಮೋಸ ಮಾಡ್ತಾ ಇರೋ ಧರ್ಮ. ಇದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ಈಗ ವಿವರಿಸ್ತಾರೆ. ಅದ್ಭುತವಾದ ಭಾವಾರ್ಥ. ಜನರು ಸಾಮಾನ್ಯವಾಗಿ ಧರ್ಮ ಅಂದ್ರೆ ಏನು ಅಂತ ಅನ್ಕೊಂಡಿದಾರೋ ಅದನ್ನ ತ್ಯಜಿಸ್ಬೇಕಾಗತ್ತೆ, ತಿರಸ್ಕರಿಸ್ಬೇಕಾಗತ್ತೆ. ಈ ಶ್ಲೋಕವನ್ನು ಓದಾದ್ಮೇಲೆ ಧರ್ಮ ಅಂದ್ರೆ ಇಲ್ಲಿ ರಿಲಿಜನ್ ಅಂದ್ರೆ ಧರ್ಮ ಮತ ಅಂದ್ರೆ ಹಿಂದೂ, ಮುಸ್ಲಿಂ, ಈ ತರ. ಇದು 4 ಪ್ರಮುಖ ಅಥವಾ ಮೂಲಭೂತ ವಿಷಯಗಳನ್ನ ಒಳಗೊಂಡಿದೆ. ಏನು? ಪುಣ್ಯ ಕಾರ್ಯಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೃಪ್ತಿ,
ಮತ್ತು ಅಂತಿಮವಾಗಿ ಮೋಕ್ಷ. ಇದು ಎಲ್ಲಾ ಧರ್ಮದ ಭಾಗ. ಸಾಮಾನ್ಯವಾಗಿ ಧರ್ಮ ಅಂದ್ರೆ ಈ 4 ವಿಷಯಗಳು. ಧರ್ಮ ಅಂದ್ರೆ ಪುಣ್ಯ ಕಾರ್ಯಗಳು, ಅರ್ಥ ಅಂದ್ರೆ ಆರ್ಥಿಕ ಅಭಿವೃದ್ಧಿ, ಕಾಮ ಅಂದ್ರೆ ಇಂದ್ರಿಯ ಭೋಗ, ಇಂದ್ರಿಯ ತೃಪ್ತಿ, ಮತ್ತು ಕೊನೆಗೆ ಮೋಕ್ಷ ಅಂದ್ರೆ ಭವಬಂಧನದಿಂದ ಮುಕ್ತಿ. ಇದು ಧರ್ಮದ, ಸಾಮಾನ್ಯವಾಗಿ ಧರ್ಮ ಅಂತ ಕರೆಸ್ಕೊಳ್ಳೋ ಧರ್ಮದ ಉದ್ದೇಶ ಅಥವಾ ಗುರಿ. ಮತ್ತೆ ಅಧಾರ್ಮಿಕ ಜೀವನ, ಏನ್ ಹೇಳ್ತಾರೆ ಇದಕ್ಕೆ, ಬಾರ್ಬೇರಸ್, ಒಂದ್ ನಿಮಿಷ, ಅಸಂಸ್ಕೃತರಿಗೆ, ಯಾರಿಗೆ ಸಂಸ್ಕೃತಿ ಇಲ್ವೋ ಅಂತವ್ರಿಗೆ. ಯಾವುದು ಅಧಾರ್ಮಿಕ ಜೀವನ, ಸುಸಂಸ್ಕೃತ ಜೀವಿಗಳಿಗೆ ಅಲ್ಲ. ಅಧರ್ಮ, ಕೆಟ್ಟ ಕೆಲಸ, ಅಧಾರ್ಮಿಕ ಜೀವನ ಯಾರಿಗೆ ಸಂಸ್ಕೃತಿ ಇಲ್ವೋ ಅಂತಹ ಜನರಿಗೆ. ಹಾಗಾಗಿ ಖಂಡಿತವಾಗಿಯೂ ಮನುಷ್ಯ ಜನ್ಮ ಧರ್ಮ ಪ್ರಾರಂಭವಾದಾಗಲೇ ಶುರು ಆಗೋದು. ಧರ್ಮೇಣ ಹೀನ ಪಶುಭಿ ಸಮಾನ, ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯಮೇತತ್ ಪಶುಭಿ ನರಾಣಂ ಧರ್ಮೋ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಇಲ್ಲದೆ ಇದ್ರೆ ಪಶುಭಿಗೆ ಸಮಾನ. ಹಾಗಾಗಿ ಮನುಷ್ಯ ಜೀವನ ಯಾವಾಗ ಶುರು ಆಗುತ್ತೆ? ಧರ್ಮದೊಂದಿಗೆ ಶುರು ಆಗುತ್ತೆ. ಈ ಆಹಾರ ನಿದ್ರೆ, ಇದು ಪ್ರಭುಪಾದರಲ್ಲೇ ಅದೇ ಬರೀತಾರೆ. ಆಹಾರ ನಿದ್ರೆ ಭಯಮೈಥುನ, ಈ 4 ತತ್ವಗಳು ಪ್ರಾಣಿಗಳ ಜೀವನದ ಭಾಗ. ಇದು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಎಲ್ರಿಗೂ ಇರುವಂತಹ ವಿಷಯ. ಆದ್ರೆ ಮನುಷ್ಯನಿಗೆ ಇರೋ ಒಂದು ಎಕ್ಸ್ಟ್ರಾ ಕೆಲಸ ಅಂದ್ರೆ ಧರ್ಮ. ಧರ್ಮ ಇಲ್ಲದೆ ಮನುಷ್ಯ ಜೀವನವೂ ಕೂಡ ಪಶುವಿನ ಜೀವನ. ಹಾಗಾಗಿ ಮಾನವ ಸಮಾಜಗಳಲ್ಲಿ ಯಾವುದೋ ಒಂದು ಬಗೆಯ ಧರ್ಮ ಇರುತ್ತೆ. ಇವಾಗ ಹಿಂದೂ ಧರ್ಮ ಇದೆ, ಮುಸ್ಲಿಂ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಏನೋ ಒಂದು ಧರ್ಮ ಇರುತ್ತೆ. ಅರೆ ಉದ್ದೇಶ ಏನು? ಆತ್ಮ ಸಾಕ್ಷಾತ್ಕಾರ. ಮತ್ತೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಅಂದ್ರೆ ಏನು, ಮತ್ತೆ ಆತ್ಮಕ್ಕೂ ಪರಮ ಆತ್ಮಕ್ಕೂ ಏನು ಸಂಬಂಧ, ಅಥವಾ ಆತ್ಮಕ್ಕೂ ದೇವರಿಗೂ ಏನು ಸಂಬಂಧ, ಇದನ್ನ ಕಲಿಸೋದು ಧರ್ಮ. ಇವಾಗ ದಯವಿಟ್ಟು ಹೇಳಿ, ನೀವು, ನಾವೆಲ್ಲರೂ ಧಾರ್ಮಿಕರು, ಭಕ್ತಿಗೆ ಇವಾಗ ಎಷ್ಟೊಂದು ಜನ ಆಗ್ಲೇ ಬಂದಿದೀವಿ, ಇನ್ನು ಕೆಲವರು ಬರ್ತಾ ಇದ್ದೀವಿ. ಭಕ್ತಿಗೆ ಬರೋಕ್ಕಿಂತ ಮುಂಚೆ ನಮಗೆ ನಾವು ಮಾಡ್ತಾ ಇದ್ದಿದ್ದಂಥ ಧಾರ್ಮಿಕ ಕಾರ್ಯಗಳಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಏನಾದ್ರೂ ಒಂದು ಗಂಧವಾದ್ರೂ ಸಿಕ್ತಾ? ಗಂಧ ಗಾಳಿಯೂ ಇರ್ಲಿಲ್ಲ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಯಾರು ಹೇಳ್ತೀರಾ? ಆತ್ಮ ಸಾಕ್ಷಾತ್ಕಾರ, ಈ ಪದವನ್ನ ನಾವು ಎಷ್ಟೊಂದ್ ಸತಿ ಕೇಳ್ತೀವಿ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಸಾಕ್ಷಾತ್ಕಾರ ಅಂದ್ರೆ ಏನು? ಸಾಕ್ಷಾತ್ಕಾರ ಅಂದ್ರೆ ತಿಳ್ಕೊಳ್ಳೋದು. ತಿಳ್ಕೊಳ್ಳೋದು ಅಂದ್ರೆ ಜ್ಞಾನ. ನಮ್ಮ ಡಾಮಿಟ್ ಸ್ಟೇಟ್ ಹೋಗುದು. ಅಲ್ಲ, ಸಾಕ್ಷಾತ್ಕಾರ ಅಂದ್ರೆ ಏನು? ನಿಜ ಸ್ವರೂಪ. ಸಾಕ್ಷಾತ್ಕಾರ ಅಂದ್ರೆ ಏನು? ನಾನು ಕೇಳ್ತಾ ಇರೋ ಸಾಕ್ಷಾತ್ಕಾರ ಅನ್ನೋ ಪದದ ಅರ್ಥ ಏನು? ಸಾಕ್ಷಾತ್ಕಾರ ಅಂದ್ರೆ ಅದನ್ನ ಆ ಜ್ಞಾನನ ಆ ಜ್ಞಾನನ ಅರ್ಥ ಮಾಡ್ಕೊಳ್ಳೋದು, ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಸಾಕ್ಷಾತ್ಕಾರ. ನಮಗೂ ಭಗವಂತನಿಗಿರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು. ಸಾಕ್ಷಾತ್ಕಾರ ಅಂದ್ರೆ ಅನುಭವ, ಜ್ಞಾನ, ವಿಜ್ಞಾನ. ಜ್ಞಾನ ಅಂದ್ರೆ ನಾಲೆಡ್ಜು, ವಿಜ್ಞಾನ ಅಂದ್ರೆ ಅದನ್ನ ಅನುಭವಿಸೋದು, ಅದು ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಜ್ಞಾನ. ಆತ್ಮದ ಕಾರ್ಯದಲ್ಲಿ ತೊಡಗಿದಾಗ ಆತ್ಮ ಸಾಕ್ಷಾತ್ಕಾರ. ಅವಾಗ ನಮ್ಗೆ ಗೊತ್ತಾಗ್ತವ ನಾನು ದೇಹ ಅಲ್ಲ, ಆತ್ಮ ಅನ್ನೋ ಅನುಭವ ಬರುತ್ತೆ ನನಗೆ. ಸೊ ಭಗವತ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತನನ್ನ ಅನುಭವಿಸೋದು ಅಂತ. ಭಗವಂತನನ್ನ ಕಣ್ಣಲ್ಲಿ ನೋಡೋದು, ಭಗವಂತನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಭಗವಂತನ ರೂಪವನ್ನ ನೋಡೋದು, ಭಗವಂತನ ಲೀಲೆಗಳನ್ನ, ಇವೆಲ್ಲ ಸಾಕ್ಷಾತ್ಕಾರ. ಪ್ರೇಮದ ಹಂತ ಅಂದ್ರೆ ಭಗವಂತನ ಸಾಕ್ಷಾತ್ಕಾರದ ಹಂತ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಆತ್ಮ ಅನ್ನೋದು ತಿಳ್ಕೊಳ್ಳೋದು ಜ್ಞಾನದ ಹಂತ. ವಿಜ್ಞಾನದ ಹಂತ ನಾನು ದೇಹ ಅಲ್ಲ ಅನ್ನೋ ಹಂತದಲ್ಲಿ ಕೆಲಸ ಮಾಡೋದು, ಅದು ವಿಜ್ಞಾನದ ಹಂತ ಅಥವಾ ಅನುಭವ. ಅಂದ್ರೆ ನನಗೆ ಅನ್ನಿಸ್ಬೇಕು, ಹೌದೌದು ನಾನು ದೇಹ ಅಲ್ಲ.
ಇವಾಗ ಹೇಗೆ ಗೊತ್ತಾಗತ್ತೆ ನಾನು ದೇಹ ಅಲ್ಲ ನಿಜವಾದ ಅಂತ? ಸತ್ಯ ಏನಂತ ಇಲ್ಲ, ತಿಳ್ಕೊಳ್ಳೋದು. ನಾನು ಆಗ್ಲೇ ಉತ್ತರ ಕೊಟ್ಬಿಟ್ಟಿದ್ದೀನಿ. ಸಾಕ್ಷಾತ್ಕಾರ ಅಂದ್ರೆ ಅನುಭವ. ಇವಾಗ ಆತ್ಮದ ಸಾಕ್ಷಾತ್ಕಾರ ಅಂದ್ರೆ ನಮಗೆ ಹೇಗೆ ಆಗತ್ತೆ ಆತ್ಮ ಸಾಕ್ಷಾತ್ಕಾರ? ಇಲ್ಲಿ ಹೇಳ್ತಾ ಇದಾರೆ ಎಲ್ಲಾ ಧರ್ಮಗಳು ಆತ್ಮ ಸಾಕ್ಷಾತ್ಕಾರವನ್ನು ಕೊಡ್ಬೇಕಂತೆ. ಅದಕ್ಕೆ ನಾನು ನಿಮ್ಗೆ ವಿವರಿಸ್ತಾ ಇದ್ದೀನಿ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು. ಅದನ್ನ ತಿಳ್ಕೊಂಡು ನಾವು ಆಮೇಲೆ ಯೋಚನೆ ಮಾಡ್ಬೋದು, ನಾವು ಪಾಲನೆ ಮಾಡ್ತಾ ಇರುವಂತ ಧರ್ಮ ನಮಗೆ ಆತ್ಮ ಸಾಕ್ಷಾತ್ಕಾರ ಹಂತದ ತನಕ ಕರ್ಕೊಂಡು ಹೋಗ್ತಾ ಇದೆಯಾ ಇಲ್ವಾ? ಇಲ್ಲೋ ಅದು ಕೈತವ ಧರ್ಮನ, ಮೋಸ ಮಾಡ್ತಾ ಇರೋ ಧರ್ಮನ ಅನ್ನೋದು ಪ್ರಶ್ನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾವು ಯಾವಾಗ ಆತ್ಮದ ಸ್ತರದಲ್ಲಿ ಕಾರ್ಯಗಳನ್ನ ಮಾಡ್ತೀವೋ, ಆತ್ಮದ ಕೆಲಸಗಳು ಅಂದ್ರೆ ಏನು? ಭಕ್ತಿ ಸೇವೆಯ ಕೆಲಸಗಳು. ಯಾವಾಗ ನಾವು ಭಕ್ತಿ ಸೇವೆಯ ಕಾರ್ಯಗಳಲ್ಲಿ ತೊಡಗ್ತೀವೋ ಅವಾಗ ಏನಾಗತ್ತೆ, ಇವಾಗ ಒಂದೊಂದ್ಸತಿ ಭಕ್ತರಿಗೆ ಏನೋ ತಲೆನೋವು ಇರುತ್ತೆ. ತಲೆನೋವು ಯಾತಕ್ಕೆ ಇರೋದು? ತಲೆ ಇರೋದು ಶರೀರದ ಭಾಗ, ಆತ್ಮ ಅಲ್ಲ. ಶರೀರದ ಒಂದು ಭಾಗದಲ್ಲಿ ಏನೋ ನೋವಿದೆ. ಆದ್ರೆ ನನಗೆ ಏನೋ ಸೇವೆ ಇದೆ ಮಾಡೋದಕ್ಕೆ ಭಗವಂತನ ಸಂತೃಪ್ತಿಯಲ್ಲಿ. ನಾನು ಅವಾಗ ಏನ್ ಮಾಡ್ತೀನಿ? ತಲೆನೋವು ಇದ್ರೂ ಕೂಡ ನಾನು ಆ ಕಾರ್ಯವನ್ನ ಮಾಡ್ತೀನಿ. ಅಂದ್ರೆ ಏನರ್ಥ? ನಾನು ಆತ್ಮ. ಈ ಭಕ್ತಿ ಸೇವೆ ಅನ್ನೋದು ಆತ್ಮಕ್ಕೂ ಭಗವಂತನಿಗೂ ಇರೋ ಸಂಬಂಧ. ದೇಹದಲ್ಲಿ ಏನಾದ್ರು ತೊಂದರೆ ಆದ್ರೂ ಕೂಡ ಅದು ಅಡೆತಡೆ ಆಗಕ್ ಸಾಧ್ಯ ಇಲ್ಲ. ಅವಾಗ ನಂಗೆ ಗೊತ್ತಾಗ್ತೇವೋ ನಾನ್ ದೇಹ ಅಲ್ಲ, ನಾನು ಆತ್ಮ. ನನ್ನ ದೇಹಗೆ ಎದುರು ನನಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಇದು ಆತ್ಮ ಸಾಕ್ಷಾತ್ಕಾರ. ಇವಾಗ ನಾವು ಮಾಡೋ ಧಾರ್ಮಿಕ ಚಟುವಟಿಕೆಗಳು, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಇದೆಲ್ಲ ನಮ್ಗೆ ಆತ್ಮದ ಜ್ಞಾನವಾದ್ರೂ ಕೊಡ್ತಾ ಇದೆಯಾ? ಸಾಕ್ಷಾತ್ಕಾರದ ಪ್ರಶ್ನೆ ಎಲ್ಲಿದೆ? ಸೊ ಹಾಗಾಗಿ ಈ ಸಾಮಾನ್ಯ ಧರ್ಮ ಅಂತ ನಾವು ಏನ್ ಕರಿತೀವೋ ಅದು ಮೋಸ. ಮೋಸ. ನಾವು ನಿಜವಾಗ್ಲೂ ಯಾರು ಅಂತಾನೆ ಹೇಳಲ್ಲ ಈ ಧರ್ಮ. ಮತ್ತೆ ನಿಜವಾದ ಧರ್ಮ ಅಂದ್ರೆ, ಧರ್ಮ ಮತ ಅಂದ್ರೆ ನಮಗೂ ಭಗವಂತನಿಗೂ ಇರೋ ಸಂಬಂಧವನ್ನ ನಮಗೆ ತಿಳಿಸ್ಬೇಕು. ಆ ಸಂಬಂಧದ ಪ್ರಕಾರ ನಮಗೆ ನಡ್ಕೊಳಕ್ಕೆ ಮಾರ್ಗದರ್ಶನ ಕೊಡ್ಬೇಕು. ಅದು ನಿಜವಾದ ಧರ್ಮ. ಹೇಳಿ, ಯಾವ ಧರ್ಮ ಇದೆ? ನಾವು ಹಿಂದೂ ಹಿಂದೂ ಅಂತೀವಿ. ಹಿಂದೂಗಳಲ್ಲಿ ಎಲ್ಲಿದೆ ಈ ಧರ್ಮ? ಇರೋದು ಒಂದೇ ಸನಾತನ ಧರ್ಮ. ಅದು ಬಿಟ್ರೆ ಯಾವ ಹಿಂದುತ್ವನೂ ಇಲ್ಲ, ಯಾವ ಇಸ್ಲಾಮು ಇಲ್ಲ, ಯಾವ ಕ್ರಿಶ್ಚಿಯಾನಿಟಿ ಇಲ್ಲ, ಎಲ್ಲವೂ ಕೂಡ ಮೋಸ. ಭಾಗವತ ಹೇಳ್ತಾ ಇರೋದು, ಪ್ರಭುಪಾದರು ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ಮಾನವ ಸಮಾಜದ ಕೆಳ ಸ್ತರಗಳಲ್ಲಿ ಯಾವಾಗಲೂ ಭೌತಿಕ ಪ್ರಕೃತಿಯ ಮೇಲೆ ಸ್ವಾಮಿತ್ವವನ್ನ ಸಾಧಿಸಕ್ಕೆ ಸ್ಪರ್ಧೆ ನಡೀತಾ ಇದೆಯಂತೆ. ಕಾಂಪಿಟಿಷನ್. ಕಾಂಪಿಟಿಷನ್ ಅಂದ್ರೆ ಏನು? ಮಾನವ ಸಮಾಜದ ಕೆಳಮಟ್ಟದ ಸ್ತರಗಳಲ್ಲಿ. ಅಂದ್ರೆ ಇವಾಗ ಉದಾಹರಣೆಗೆ ಒಂದು ಪ್ರಾಣಿಯನ್ನ ತಗೊಳ್ಳೋಣ, ನಾಯಿ. ಇವಾಗ ನಾಯಿಗೆ ಒಂದು ಆಹಾರ ಸಿಕ್ಕಿದ್ರೆ 4 ನಾಯಿಗಳು ಕಿತ್ತಾಡತ್ವೆ, ನಂದು 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 ಅಂತ. ಕೆಳಮಟ್ಟದ ಮಾನವ ಸಮಾಜ, ಪ್ರಾಣಿಗಳ ಸಮಾಜ. ಅಲ್ಲೂ ಕೂಡ ಭೌತಿಕ ಪ್ರಕೃತಿಯನ್ನ ಪಡ್ಕೊಳಕ್ಕೆ ಸ್ಪರ್ಧೆ ನಡೀತಾ ಇದೆ. ಹಾಗಾಗಿ ಇಂದ್ರಿಯಗಳನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಸತತವಾಗಿ ಒಂದು ದ್ವೇಷ, ಪರಸ್ಪರ ದ್ವೇಷ ಇರುತ್ತೆ. ಇವಾಗ ಯಾರೋ ಏನೋ ಪಡ್ಕೊಳಕ್ ಬರ್ತಾ ಇದಾರೆ, ನಾವು ಅದನ್ನ ನಿಲ್ಸೋದು. ಅವ್ರಿಗೆ ಯಾಕೆ ಬೇಕು ಇದು? ಸೊ ಈ ತರ ಒಂದು ಪ್ರತಿಸ್ಪರ್ಧೆ, ಒಂದು ದ್ವೇಷ, ಇವೆಲ್ಲ ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋಕೋಸ್ಕರ ಕೆಳಮಟ್ಟದ ಮಾನವ ಸಮಾಜ ಇದು. ಅಂದ್ರೆ ಏನು? ಸ್ವಾರ್ಥದ ಜೀವನ. ಕೆಳಮಟ್ಟದ ಮಾನವ ಸಮಾಜ ಅಂದ್ರೆ ಸ್ವಾರ್ಥದ ಜೀವನ. ನಮಗೋಸ್ಕರ ನಾವು ಜೀವನ ನಡೆಸ್ಕೋತೀವಿ. ಆ ಕಡೆ ಈ ಕಡೆ ಯಾರಿಗೋಸ್ಕರನು ಯಾರಿಗಾಗಿಯೂ ಯೋಚನೆ ಕೂಡ ಇಲ್ಲ ನಮಗೆ. ನಾನಾಯ್ತು, ನನ್ನ ಕುಟುಂಬ ಆಯ್ತು, ಅಷ್ಟೇ. ಇಂತಹ ಪ್ರಜ್ಞೆಯಿಂದ ಯಾವಾಗ ಇದು ಬೇಕು ಅದು ಬೇಕು, ಅವ್ರಿಗೆ ಸಿಗ್ತಾ ಇದೆ ನನಗ್ ಸಿಗ್ತಾ ಇಲ್ಲ, ಹೇಗ್ ಪಡ್ಕೊಳ್ಳೋದು ಇದನ್ನ ಅಂತ ಪ್ರಶ್ನೆ ಬಂದಾಗ ಮನುಷ್ಯ ಧರ್ಮದ ಕಡೆ ತಿರುಗ್ತಾನಂತೆ. ಆಗ ಅವನೇನ್ ಮಾಡ್ತಾನೆ? ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾನೆ. ಯಾಕೆ? ಭೌತಿಕವಾದದ್ದ ಏನನ್ನಾದ್ರೂ ಪಡ್ಕೊಳಕ್ಕೆ. ಯಾಕಂದ್ರೆ ಅವನ ಸಾಮರ್ಥ್ಯದಿಂದ ಅವನಿಗೆ ಸಿಗ್ತಾ ಇಲ್ಲ. ಬೇರೆ ಅವನಿಗಿಂತ ಪ್ರಬಲರಾದವ್ರು ಇದ್ದಾರೆ, ಅವ್ರು ಕಿತ್ಕೊಂಡ್ಬಿಡ್ತಾ ಇದಾರೆ. ಅವನಂತ ಅನ್ಕೋತಾನೆ, ಇವಾಗ ಹೇಗ್ ನಾನು ಪಡ್ಕೊಳ್ಳಿ ಭೌತಿಕ ವಿಷಯವನ್ನ?
ಓ ಧರ್ಮವನ್ನ ಮಾಡ್ಬೇಕು ನಾನು, ಅವಾಗ ಏನ್ ಸಿಗುತ್ತೆ? ಅರ್ಥ ಸಿಗುತ್ತೆ. ಆಗ ಅವನು ಧರ್ಮವನ್ನ ಮಾಡ್ತಾನೆ. ಆದರೆ ಇಂತಹ ಭೌತಿಕ ಗಳಿಕೆಗಳು ಬೇರೆ ರೀತಿಗಳಲ್ಲಿ ಲಭ್ಯವಾಗಿದ್ರೆ ಆಗ ಇಂತಹ ತಥಾಕಥಿತ ಧರ್ಮ ಮತವನ್ನ ತಿರಸ್ಕರಿಸಲಾಗತ್ತೆ. ಬೇರೆ ರೀತಿಗಳಲ್ಲಿ ಅಂದ್ರೆ ಧರ್ಮವನ್ನ ಮಾಡದೆ ನನಗೆ ಅರ್ಥ ಸಿಗುತ್ತೆ ಅಂದ್ರೆ ನಾನು ಧರ್ಮ ಯಾಕೆ ಮಾಡ್ತೀನಿ? ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಮನುಷ್ಯ ಇವತ್ತು ಆರ್ಥಿಕವಾಗಿ ಬಹಳ ಮುಂದುವರೆದಿದ್ದಾನೆ, ಸಾಕಷ್ಟು ಹಣ ಸಂಪತ್ತನ್ನು ಪಡ್ಕೊಂಡಿದ್ದಾನೆ. ಹಾಗಾಗಿ ಯಾರಿಗೂ ಧರ್ಮ ಮತದಲ್ಲಿ ಇವತ್ತು ಆಸಕ್ತಿ ಇಲ್ಲ. ಯಾಕೆ? ಅರ್ಥ ಹಾಗೆ ಸಿಗ್ತಾ ಇದೆ, ಧರ್ಮದ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಚರ್ಚುಗಳು, ಮಾಸ್ಕ್ಗಳು, ದೇವಸ್ಥಾನಗಳು ಕಾರ್ಯತಃ ನಿರ್ಜನವಾಗಿದೆ. ಅಂದ್ರೆ ಜನ ಇಲ್ಲ, ಬರ್ತಾ ಇಲ್ಲ. ಜನರಿಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ? ಕಾರ್ಖಾನೆಗಳು, ಮಾಲ್ಗಳು, ಸಿನಿಮಾಗಳು, ಧಾರ್ಮಿಕ ಕ್ಷೇತ್ರಗಳನ್ನ ಬಿಟ್ಟು ಇಂತಹ ಜಾಗಗಳಲ್ಲಿ ಜನರಿಗೆ ಜಾಸ್ತಿ ಆಸಕ್ತಿ ಇದೆ. ಇದರಿಂದ ನಮಗೆ ಗೊತ್ತಾಗತ್ತೆ, ಧರ್ಮ ಆರ್ಥಿಕ ಲಾಭಕ್ಕೋಸ್ಕರ ಮಾತ್ರ ಮಾಡಲಾಗತ್ತೆ. ಆರ್ಥಿಕ ಲಾಭ ಸಿಗ್ತಾ ಇದ್ರೆ ಧರ್ಮಕ್ಕೆ ಯಾವ ಬೆಲೆಯೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಆರ್ಥಿಕ ಗಳಿಕೆ ಏನಕ್ಕೆ ಬೇಕು? ಇಂದ್ರಿಯ ಭೋಗಕ್ಕೋಸ್ಕರ. ಹಣ ಸಿಕ್ಕ ತಕ್ಷಣ ಏನ್ ಮಾಡ್ತೀವಿ ನಾವು? ಇಂದ್ರಿಯ ಭೋಗ ಮಾಡ್ತೀವಿ. ಮತ್ತೆ ಯಾವಾಗ ಆ ಇಂದ್ರಿಯ ಭೋಗದ ಹಿಂದೆ ಬೆನ್ನಟ್ಟಿ ನಮಗ್ ಬೇಕಾಗಿರೋದು ಸಿಗೋದಿಲ್ವೋ, ನಿರಾಶರಾಗಿ ನಾವು ಮೋಕ್ಷದ ಕಡೆ ಮುಖ ಮಾಡ್ತೀವಿ. ನಮಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದ್ರೆ ನಮಗೆ ವೈರಾಗ್ಯ ಅನ್ನೋದು ಏನು ಬರಲ್ಲ. ವೈರಾಗ್ಯ ಅನ್ನೋದು ಬರೋದೇ ನಮಗೆ ಸತತವಾಗಿ ನಾವು ಏನೋ ಪಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ, ಮತ್ತೆ 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 ಸಿಗ್ತಾ ಇಲ್ಲ. ಅವಾಗ ಸರಿ ಬಿಟ್ಬಿಡು. ಇಂಗ್ಲಿಷಲ್ಲಿ ಹೇಳ್ತಾರೆ ಗ್ರೇಪ್ಸ್ ಆರ್ ಸಾರ್ ಅಂತ. ಅಂದ್ರೆ ನಮಗೇನೋ ಸಿಗ್ತಾ ಇಲ್ಲ, ಸರಿ ನನ್ಗೆ ಇದು ಬೇಡಲೇ ಬೇಡ ಅನ್ಬಿಡ್ತೀವಿ. ಸಿಕ್ಕಿದ್ದೀರಿ ಸಂತೋಷವಾಗದನ್ನ ತಗೊಂಡು ಹೊಟ್ಟೋಗ್ಬಿಡ್ತಾ ಇದ್ವಿ. ಪ್ರಭುಪಾದ ಜೊತೆ ಕೇಳ್ತಾರೆ, ಇವೆಲ್ಲವೂ ಕೂಡ ಸುಮ್ನೆ ಬೇರೆ ಬೇರೆ ತರದ ಇಂದ್ರಿಯ ತೃಪ್ತಿ ಅಷ್ಟೇ. ಧರ್ಮಾನು ಇಂದ್ರಿಯ ತೃಪ್ತಿ, ಧರ್ಮ ಅರ್ಥ ಕಾಮ ಎಲ್ಲವೂ ಸುಮ್ಮನೆ ಬೇರೆ ಬೇರೆ ರೀತಿಯ ಇಂದ್ರಿಯ ತೃಪ್ತಿ ಅಷ್ಟೇ. ಇದು ನಮಗೆ ನಿಜವಾಗಿಯೂ ಯಾವ ಒಳಿತನ್ನು ತರ್ತಾ ಇಲ್ಲ. ಆದ್ರೆ ವೇದಗಳಲ್ಲಿ ಈ ಧರ್ಮ ಅರ್ಥ ಕಾಮವನ್ನ, ವಿಶೇಷವಾಗಿ ಅರ್ಥ ಮತ್ತೆ ಕಾಮ ಧಾರ್ಮಿಕ ರೀತಿಯಲ್ಲಿ ಅದನ್ನ ಗಳಿಸ್ಬೇಕು ಅಂತ ವೇದಗಳು ಹೇಳುತ್ತವೆ. ಆಗ ಇಂದ್ರಿಯ ಭೋಗಕ್ಕೆ ಅನಗತ್ಯ ಸ್ಪರ್ಧೆ ಇರೋದಿಲ್ಲ. ಇವಾಗ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಧಾರ್ಮಿಕ ರೀತಿಗಳಲ್ಲಿ ಅರ್ಥವನ್ನ ಗಳಿಸೋದು ಅಂದ್ರೆ ಏನರ್ಥ? ವರ್ಣಾಶ್ರಮ ಧರ್ಮ ಇದೆ. ವರ್ಣಾಶ್ರಮ ಧರ್ಮ ಅಂದ್ರೆ ಒಬ್ಬ ಕಾರ್ಪೆಂಟರ್ನ ಮಗ ಕಾರ್ಪೆಂಟ್ರು ವರ್ಣಾಶ್ರಮದಲ್ಲಿ. ಯಾವ ಸ್ಕೂಲ್ ಕಾಲೇಜ್ಗೆ ಹೋಗದೆ ಅವನು ಅವಶ್ಯಕ ಕಲೆಯನ್ನ ಮನೆಯಲ್ಲೇ ತಂದೆಯವರಿಂದ ಕಲ್ತ್ಕೊಂಡ್ ಬಿಡ್ತಾನೆ. ಉದಾಹರಣೆಗೆ ಯಾರೋ ಚಪ್ಪಲಿ ಹೊಲಿಯೋನ್ ಮಗ, ಅವನ್ ಚಪ್ಪಲಿ ಹೊಲಿತಾನೆ, ಅವನಿಗೆ ಎಷ್ಟು ಅರ್ಥ ಸಿಗುತ್ತೋ ಅವನು ಅಷ್ಟರಲ್ಲೇ ತೃಪ್ತನಾಗ್ತಾನೆ. ಅವನು ಇನ್ನೊಬ್ಬರ ಜೊತೆ ಸ್ಪರ್ಧಿಸಕ್ ಹೋಗೋದಿಲ್ಲ. ಇದು ವರ್ಣಾಶ್ರಮ. ಇವತ್ ನಾವೇನ್ ಹೇಳ್ತೀವಿ? ಯಾತಕ್ಕೆ ಅವ್ರಿಗೆ ಅಂತಹ ಕೆಳಮಟ್ಟದಲ್ಲಿ ಬಿಡ್ಬೇಕು? ಅವರು ಓದ್ಲಿ. ಆಯ್ತಪ್ಪ, ಓದ್ಲಿ, ಫಲಿತಾಂಶ ಏನು? ಪಾಪ ಅವನು ಪಾಸ್ ಆದ್ರೆ ಸಾಕು. ಅಷ್ಟೊಂದು ಓದಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕೊನೆಗೆ ಅವನು ಆಟೋ ಡ್ರೈವರ್ ಆಗ್ತಾನೆ, ಇನ್ನೇನೋ ಆಗ್ತಾನೆ, ಸ್ವಿಗ್ಗಿ ಇದು ಮಾಡ್ತಾನೆ ಅಥವಾ ಓಲಾ ಡ್ರೈವರ್ ಆಗ್ತಾನೆ. ಅದಕ್ಕೆ ವರ್ಣಾಶ್ರಮದಲ್ಲಿ ಗುಣಕರ್ಮ ವಿಭಾಗಶಃ. ನಮ್ಗೆ ಓದೋ ಒಂದು ಬುದ್ಧಿಯೇ ಇಲ್ಲ ಅಂದ್ರೆ ಯಾಕೆ ಸುಮ್ನೆ ಸ್ಕೂಲು ಕಾಲೇಜ್ಗೆ ಹೋಗ್ಬಿಟ್ಟು ಸಮಯ ವ್ಯರ್ಥ ಮಾಡ್ಬೇಕು? ಇದೆಲ್ಲದ ಉದ್ದೇಶ ಏನು? ಬೇರೆಯವ್ರ ಜೊತೆ ನಾನು ಇಂದ್ರಿಯ ಭೋಗಕ್ಕೋಸ್ಕರ ಪ್ರತಿಸ್ಪರ್ಧಿಸ್ತೀನಿ. ನಾನು ಚಪ್ಪಲಿ ಹೊಲಿಯೋನ ಹಾಗೆ ಉಳಿದ್ರೆ ನನಗೆ ಇಷ್ಟೇ ಹಣ ಸಿಗತ್ತೆ, ಬೇರೆಯವ್ರಿಗೆ ಇಷ್ಟೊಂದು ಹಣ ಪಡ್ಕೋತಾ ಇದ್ದಾರೆ, ಹಾಗಾಗಿ ನಾನು ಅವ್ರ ಜೊತೆ ಪ್ರತಿಸ್ಪರ್ಧಿಸ್ತೀನಿ. ಆದ್ರೆ ಶ್ರೀಮದ್ ಭಾಗವತ ಈ ಎಲ್ಲಾ ಇಂದ್ರಿಯ ಭೋಗದ ಚಟುವಟಿಕೆಗಳಿಂದ ಮೇಲೇರಿರುವಂತದ್ದು, ಅತೀತವಾಗಿರುವಂತದ್ದು, ಪರಿಶುದ್ಧವಾದ ಅಲೌಕಿಕ ಸಾಹಿತ್ಯ ಇದು. ಮತ್ತೆ ಇದನ್ನ
ಈ ಇಂದ್ರಿಯ ಭೋಗದ ಸ್ಪರ್ಧೆಯನ್ನ ಮೀರಿರುವಂತಹ ಶುದ್ಧ ಭಕ್ತರು ಮಾತ್ರ ಅರ್ಥ ಮಾಡ್ಕೋಬಹುದು. ಅಂದ್ರೆ ಇವಾಗ ಸಾಮಾನ್ಯ ಧರ್ಮವನ್ನ ಮಾಡಬೇಡಿ ಅಂದ್ರೆ ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಅಂದ್ರೆ ಇವಾಗಿನ ಕಾಲದಲ್ಲಿ ಇರುವಂತ ಸಾಮಾನ್ಯ ಧರ್ಮವನ್ನ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಯಾಕಂದ್ರೆ ಅದು ಮೋಸದ ಧರ್ಮ. ಇದನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಯಾರಿಗೆ ಭಗವಂತನ ಪ್ರತಿ ಭಕ್ತಿ ಇದೆಯೋ ಅವ್ರು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದು. ಪ್ರಭು, ಹಾ, ಮೋಸದ ಧರ್ಮ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಎಲಾಬರೇಟ್ ಮಾಡ್ತೀರಾ? ಮೋಸದ ಧರ್ಮ. ಓಕೆ, ಇಲ್ಲಿ ಭಾಗವತ ಹೇಳ್ತಾರೆ ಧರ್ಮ ಪ್ರೋಚಿತ ಕೈತವ ಹತ್ರ ಪರಮ. ಕೈತವ ಧರ್ಮ, ಕೈತವ ಅಂದ್ರೆ ಮೋಸ ಮಾಡೋ ಧರ್ಮ. ಯಾಕೆ ಮೋಸ ಮಾಡೋ ಧರ್ಮ? ಈ ನಮಗೆ ಧರ್ಮ ಅರ್ಥ ಕಾಮದಲ್ಲಿ ಸಿಕ್ಕಾಕೊಂಡ್ರೆ ನಮ್ಗೆ ಏನ್ ಲಭ್ಯ, ಏನ್ ಸಿಗತ್ತೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ, ಅಷ್ಟೇ ಸಿಗೋದಲ್ವಾ? ಈ ಧರ್ಮಾರ್ಥ ಕಾಮ ಮೋಕ್ಷದಲ್ಲೂ ಕೂಡ ಮೋಕ್ಷದ ಅರ್ಥ ಏನು? ಅದರಲ್ಲೂ ಸ್ವಾರ್ಥ ಇದೆ, ಅದರಲ್ಲೂ ಸ್ವಾರ್ಥ, ಸಾಯುಜ್ಯ ಮುಕ್ತಿ. ಹಾಗಾಗಿ ಈ ಧರ್ಮಾರ್ಥ ಕಾಮ ನಿಜವಾಗ್ಲೂ ನಮಗೆ ಯಾವ ಪ್ರಯೋಜನವೂ ಇಲ್ಲ, ಯಾಕಂದ್ರೆ ಅದು ನಮ್ಮ ದೇಹಕ್ಕೆ ಸಂಬಂಧಿತವಾಗಿರೋದಲ್ವಾ. ಅರ್ಥ ಕಾಮ ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದೀವಿ? ಶರೀರಕ್ಕೋಸ್ಕರ ತಾನೆ. ಅದು ಯಾವತ್ತೂ ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಹಂತ ಕರ್ಕೊಂಡು ಬರದೇ ಇಲ್ಲ, ಹಾಗಾಗಿ ಅದು ಮೋಸ. ಯಾವ ಧರ್ಮ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜೀವಿಯನ್ನ ಕರ್ಕೊಂಡು ಬರೋದಿಲ್ವೋ ಅಂತಹ ಧರ್ಮ ಮೋಸದ ಧರ್ಮ. ಓಕೆನಾ? ಥ್ಯಾಂಕ್ಸ್ ಪ್ರಭು. ಓಕೆ. ಭೌತಿಕ ಜಗತ್ತಿನಲ್ಲಿ ಪ್ರಾಣಿಗಳ ನಡುವೆ, ಮನುಷ್ಯರ ನಡುವೆ, ಸಮುದಾಯದ ನಡುವೆ, ದೇಶದ ನಡುವೆ ಸ್ಪರ್ಧೆ ನಡೀತಾನೆ ಇದೆ. ಅರೆ ಭಗವಂತನ ಭಕ್ತರು ಇಂತಹ ಸ್ಪರ್ಧೆಗಳಿಂದ ಮೇಲೇರಬೇಕು. ದಯವಿಟ್ಟು ಇದನ್ನ ಕೇಳ್ಕೊಳ್ಳಿ. ಯಾರು ಭಕ್ತಿಯಲ್ಲಿ ತೊಡಗಿದೀವೋ ನಾವು ಬೇರೆಯವ್ರ ಜೊತೆ ಪ್ರತಿಸ್ಪರ್ಧಿಸಬಾರ್ದು. ಆರ್ಥಿಕ ಅಭಿವೃದ್ಧಿಗೋಸ್ಕರ, ಸ್ಥಾನ ಮಾನ ಹಣ, ಇದಕ್ಕೋಸ್ಕರ ಇನ್ನೊಬ್ಬರ ಜೊತೆ ಪ್ರತಿಸ್ಪರ್ಧಿಸಬಾರ್ದು. ಇದನ್ನಾಗ್ಲೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸುಮ್ನೆ ನಮ್ಮ ಕರ್ತವ್ಯವನ್ನ ಮಾಡಬೇಕು, ಏನು ಬರುತ್ತೋ ಅದರಲ್ಲಿ ತೃಪ್ತರಾಗಿರ್ಬೇಕು ನಾವು. ಎಲ್ಲಿದೆ ತೃಪ್ತಿ? ಎಲ್ಲಿದೆ ತೃಪ್ತಿ? ತೃಪ್ತಿ ಇದ್ರೆ ನಾವು ಯಾತಕ್ಕೆ ಭೌತಿಕತೆ ಹಿಂದೆ ಓಡ್ತಾ ಇದೀವಿ? 20 ಗಂಟೆ ಕೆಲಸ ಮಾಡ್ತೀವಿ, ಯಾತಕ್ಕೋಸ್ಕರ? ಹಣ. ಕಡಿಮೆ ಗಂಟೆ ಕೆಲಸ ಮಾಡಿದ್ರೆ ಏನಾಗತ್ತೆ? ಕಡಿಮೆ ಸಮಯ ಕೆಲಸ ಮಾಡಿದ್ರೆ ಏನಾಗತ್ತೆ? ಕಡಿಮೆ ದುಡ್ಡು ಬರುತ್ತೆ, ಕಡಿಮೆ ಹಣ ಬರುತ್ತೆ. ಆದ್ರೆ ನಮಗೆ ಕಡಿಮೆ ಹಣ ಬೇಡ. ಕಡಿಮೆ ಸಮಯ ಕೆಲಸ ಮಾಡಿದ್ರೆ ಕಡಿಮೆ ಹಣ ಬರುತ್ತೆ, ಆದ್ರೆ ನಮಗೆ ಏನ್ ಮಾಡಕ್ ಜಾಸ್ತಿ ಸಮಯ ಸಿಗುತ್ತೆ? ಭಕ್ತಿ ಮಾಡಕ್ ಜಾಸ್ತಿ ಸಮಯ ಸಿಗುತ್ತೆ. ಆದ್ರೆ ನಮಗೆ ಬೇಕಾಗಿರೋದು ಹೆಚ್ಚಿನ ಭಕ್ತಿ ಅಲ್ಲ, ಹೆಚ್ಚಿನ ಹಣ. ಇವತ್ತು ಆ ಹೆಚ್ಚಿನ ಹಣಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ, ಭಕ್ತಿ ಮಾಡಕ್ ಸಮಯ ಇಲ್ಲ ನಮ್ಮ ಹತ್ರ. ಸಮಯ ಸಿಕ್ಕಾಗ ಭಕ್ತಿ ಮಾಡ್ತೀವಿ. ಮೋಸ ಅಲ್ವಾ ಇದು? ಹಾಗಾಗಿ ಈ ಸ್ಪರ್ಧೆಯಲ್ಲಿ ಸಿಕ್ಕಾಕೋಬಾರ್ದು. ನಮ್ಗೆ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ, ಭಕ್ತರು ಅಂದ್ರೆ 8 ಗಂಟೆ ಕಾಲ ಭಕ್ತಿಯನ್ನ ಮಾಡ್ಬೇಕು ಗೃಹಸ್ಥಾಶ್ರಮದಲ್ಲಿ. 8 ಗಂಟೆ ಕಾಲ. ನಾವು ನಿಜವಾಗ್ಲೂ ಸ್ಪರ್ಧಿಸ್ಬೇಕು ಅಂದ್ರೆ ನಮ್ಮ ಭೌತಿಕ ಕರ್ತವ್ಯಗಳು ಮತ್ತೆ ಆಧ್ಯಾತ್ಮಿಕ ಕರ್ತವ್ಯಗಳಿಗಾಗಿ ಸಮಯಕ್ಕಾಗಿ ಒಂದು ಪ್ರತಿಸ್ಪರ್ಧೆ ನಡೀತಾ ಇದೆ. ಭೌತಿಕ ಚಟುವಟಿಕೆಗಳು ಹೆಚ್ಚಿನ ಸಮಯವನ್ನ ತಗೋತಾ ಇವೆ, ಆದ್ರೆ ನಾವು ನಿಜವಾಗ್ಲೂ ಕೊಡ್ಬೇಕಾಗಿರೋದು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಮಯ. ಈಗ ಈ ಒಂದು ವಿಷಯ, ಇದು ನಾವು ಭಾಗವತದಲ್ಲಿದ್ದೀವಿ, ಭಗವದ್ಗೀತೆಯಲ್ಲಿ ಇವೆಲ್ಲ ಭಕ್ತರು ಅರ್ಥ ಮಾಡ್ಕೊಂಡಿರ್ಬೇಕು. ಅರೆ ಎಷ್ಟೊಂದು ಭಕ್ತರು ನೇರವಾಗಿ ಭಾಗವತ ಶ್ರವಣ ಮಾಡ್ತಾ ಇದ್ರೆ ಅವ್ರಿಗೋಸ್ಕರ, ಅವ್ರ ಲಾಭಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಲಭ್ಯವಾಗಬೇಕು ಅಂತ ಇದೆಯೋ ಅದು ಪೂರ್ವ ನಿರ್ಧಾರಿತ. ಭೌತಿಕವಾಗಿ ನಾವು ಎಷ್ಟು ಗಳಿಸ್ಬೇಕು ಅಂತ ಇದೆಯೋ ಅದು ಪೂರ್ವ ನಿರ್ಧಾರಿತ. ಅದರ ಪ್ರಕಾರ ನಮಗೆ ಸಿಗತ್ತೆ. ಅದಕ್ಕೆ ಒಂದು ಪೈಸಾನು ಹೆಚ್ಚು ಸಿಗಲ್ಲ, ಒಂದು ಪೈಸಾ ಕಡಿಮೆ ಸಿಗಲ್ಲ. ಹಾಗಾಗಿ
ನಾವು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇರಬಾರ್ದು. ಅದಕ್ಕಾಗಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಎಷ್ಟು ಬರ್ಬೇಕೋ ಬರುತ್ತೆ. ನಮ್ಮ ಧ್ಯೇಯ, ನಮ್ಮ ಗುರಿ ಏನಿರ್ಬೇಕು? ಭಗವದ್ಭಕ್ತಿ. ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ, ನಾವು ಯಾರ ಜೊತೆನೂ ಪ್ರತಿಸ್ಪರ್ಧಿಸ್ತಿಲ್ಲ. ಓಕೆ, ನನ್ ಕಡಿಮೆ ಹಣ ಬರ್ತಾ ಇದೆಯಾ, ಇನ್ನೊಬ್ರಿಗೆ ಜಾಸ್ತಿ ಬರ್ತಾ ಇದೆ, ಬರ್ಲಿ, ನಾನು ಜಾಸ್ತಿ ಭಕ್ತಿ ಮಾಡ್ತಾ ಇದ್ದೀನ, ಸಾಕು ನನ್ಗೆ. ಅವರು ಭೌತಿಕವಾದಿಗಳ ಜೊತೆ ಪ್ರತಿಸ್ಪರ್ಧಿಸೋದಿಲ್ಲ. ಯಾಕಂದ್ರೆ ಅವರು ಭಗವದ್ ಧಾಮಕ್ಕೆ, ಎಲ್ಲಿ ಶಾಶ್ವತ ಆನಂದಮಯ ಜೀವನ ಇದೆಯೋ ಅಂತ ಭಗವದ್ ಧಾಮಕ್ಕೆ ಹೋಗೋ ಪಥದಲ್ಲಿರೋದ್ರಿಂದ ಅವರು ಭೌತವಾದಿಗಳ ಜೊತೆ ಪ್ರತಿಸ್ಪರ್ಧಿಸೋದಿಲ್ಲ, ಕಾಂಪಿಟಿಷನ್ ಮಾಡಲ್ಲ, ಮಾಡಬಾರ್ದು. ಮತ್ತೆ ಅಂತಹ ಅಲೌಕಿಕವಾದಿಗಳು, ಅಂತ ಭಕ್ತರು, ಅವ್ರಿಗೆ ಅಸೂಯೆ ಇಲ್ಲ, ಈರ್ಷ್ಯೆ ಇಲ್ಲ. ಅಯ್ಯೋ ಅವ್ರಿಗೆ ಯಾಕೆ ಇಷ್ಟೊಂದು, ನನಗೆ ಯಾಕೆ ಇಷ್ಟು ಕಡಿಮೆ, ಇಲ್ಲ. ಅವ್ರ ಮನ್ಸಲ್ಲದಿಲ್ಲ. ಅವರ ಹೃದಯ ಪರಿಶುದ್ಧವಾಗಿದೆ. ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರನ್ನ ಕಂಡ್ರೆ ಅಸೂಯೆ ಪಡ್ತಾರೆ. ಅವ್ರಿಗೆ ಯಾಕ್ರಿ ಇಷ್ಟೊಂದು ಸಿಕ್ತು ನೋಡಿ, ನಮ್ಮ ಆಫೀಸಲ್ಲಿ ಅವ್ರಿಗೆ ಮಾತ್ರ ಪ್ರಮೋಷನ್ ಸಿಕ್ಬಿಡ್ತು, ನನಗ್ ಸಿಗ್ಲಿಲ್ಲ, ನಾನು ಎಷ್ಟು ಕಷ್ಟಪಟ್ಟಿದ್ದೆ, ಯಾವ ವ್ಯಕ್ತಿ ಏನು ಕೆಲಸನೇ ಮಾಡಿಲ್ಲ, ಏನ್ ಮುಠಾಳ್ರ ಆಫೀಸ್ನವರು, ಅವ್ರಿಗೆ ಸುಮ್ಮನೆ ಪ್ರಮೋಷನ್ ಕೊಡಕ್ಕೆ? ಇಲ್ಲ, ಅವರೆಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಏನೋ ಹೇಳ್ತಾ ಇರೋದು, ಅಂತೂ ಬೇರೆಯವ್ರಿಗಿಂತ ನನ್ಗಿಂತ ಜಾಸ್ತಿ ಸಿಗ್ಬಾರ್ದಾಯ್ತು ಅವ್ರಿಗೆ, ಅಷ್ಟೇ. ಹಾಗಾಗಿ ಪ್ರತಿಸ್ಪರ್ಧೆ ಇದೆ ಭೌತಿಕ ಜೀವನದಲ್ಲಿ. ಇಲ್ಲಿ ಹೇಳ್ತಾ ಇದಾರೆ, ಆದ್ರೆ ಭಕ್ತರು, ಅವರು ಭೌತಿಕ ಈರ್ಷೆಯಿಂದ ಅವರು ಮುಕ್ತರಾಗಿದ್ದಾರೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಅವರು ಹಿತೈಷಿಗಳು. ಮತ್ತೆ ಭಗವಂತನನ್ನ ಕೇಂದ್ರ ಬಿಂದುವಾಗಿಸಿಕೊಳ್ಳೋ ಒಂದು ಸಮಾಜವನ್ನ ಸೃಷ್ಟಿ ಮಾಡಕ್ಕೆ ಅವರು ಹೆಣಗಾಡ್ತಾ ಇದ್ದಾರೆ. ಕೃಷ್ಣ ಕೇಂದ್ರಿತ ಜೀವನ, ಕೃಷ್ಣ ಕೇಂದ್ರಿತ ಸಮಾಜ, ಇದನ್ನ ಸ್ಥಾಪನೆ ಮಾಡಕ್ಕೆ ಭಕ್ತರು ಕಷ್ಟಪಡ್ಬೇಕು, ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಹಾಗಾಗಿ ಭಕ್ತರಿಗೆ ಈರ್ಷ್ಯೆ ಇಲ್ಲ, ಅಸೂಯೆ ಇಲ್ಲ, ಮತ್ತೆ ಅವರು ಹಿತೈಷಿಗಳು. ಇದು ನಾವು ನೆನ್ನೆ ನರಸಿಂಹ ಚತುರ್ದಶಿ ಇತ್ತು, ಪ್ರಹ್ಲಾದ ಮಹಾರಾಜನ ಜೀವನದಿಂದ ಕಲ್ತ್ಕೋಬಹುದು. ಅವನಿಗೆ ನೋಡಿ, ಅವನು ಎಂತ ಹಿತೈಷಿ. ಸ್ಕೂಲಲ್ಲಿ, ಗುರುಕುಲದಲ್ಲಿ ಸಮಯ ಸಿಕ್ಕಾಗ ಪ್ರಚಾರ ಮಾಡ್ತಾ ಇದ್ದಾನೆ. ಓಕೆ, ಇವಾಗ ಸಮತಾವಾದಿನ ಸೋಷಿಯಲಿಸ್ಟ್ ಅಂದ್ರೆ ಕನ್ನಡದಲ್ಲೇನು? ಸಮಾಜವಾದಿ. ಇವಾಗ ಆಧುನಿಕ ಸಮಾಜವಾದಿಗಳ ಒಂದು ವಿಚಾರ ಏನು ಅಂದ್ರೆ, ಈ ಸಮಾಜದಲ್ಲಿ ಪ್ರತಿಸ್ಪರ್ಧೆ ಇಲ್ಲದೆ ಇದ್ರೆ ಅದು ಕೃತಕವಾದ ಒಂದು ಸನ್ನಿವೇಶ ಅಂತ. ಅಂದ್ರೆ ಪ್ರತಿಸ್ಪರ್ಧೆ ಇರ್ಲೇಬೇಕು ಅಂತ ಅವ್ರ ಪ್ರಕಾರ. ಯಾಕಂದ್ರೆ ಆ ಸಮಾಜವಾದಿ ರಾಷ್ಟ್ರದಲ್ಲೂ ಕೂಡ ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಾನಕ್ಕಾಗಿ ಅಲ್ಲಿಯೂ ಪ್ರತಿಸ್ಪರ್ಧೆ ಇದೆ. ಆದ್ರೆ ಅವರ ಪ್ರಕಾರ ಇಲ್ಲ, ಪ್ರತಿಸ್ಪರ್ಧೆ ಇರಬಾರ್ದು. ಹಾಗಾದ್ರೆ ಅವರ ನೇತಾರನಾಗೋದಕ್ಕೂ ಕೂಡ ಪ್ರತಿಸ್ಪರ್ಧೆ ಇರಬಾರ್ದು. ಆದ್ರೆ ಅಲ್ಲಿ ಪ್ರತಿಸ್ಪರ್ಧೆ ಇದೆ. ಸೊ ಹಾಗಾಗಿ ಸಮಾಜದಲ್ಲಿ ಪ್ರತಿಸ್ಪರ್ಧೆ ಇರೋದು ಕೃತಕ ಅಂತ ಹೇಗೆ ಹೇಳಕ್ಕಾಗತ್ತೆ ಅವರು? ಅಂದ್ರೆ ಎಲ್ಲರೂ ಮಾಡೋದು ಸ್ವಾರ್ಥಕ್ಕೋಸ್ಕರ, ಸುಮ್ನೆ ತಮಗ್ ಬೇಕಾಗಿದ್ದನ್ನು ಹೇಳ್ಕೊಂಡ್ ಬಿಡ್ತಾರೆ. ಆದ್ರೆ ವೇದಗಳ ಪ್ರಕಾರ ಅಥವಾ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ನೋಡಿದ್ರೆ ಭೌತಿಕ ಜೀವನ ಇರೋದೇ ಇಂದ್ರಿಯ ಭೋಗಕ್ಕೋಸ್ಕರ. ಸಾಮಾನ್ಯ ಜನರಿಗೆ ಇಷ್ಟೇ ಅರ್ಥ ಆಗೋದು, ಭೌತಿಕ ಜೀವನ ಇರೋದು ಇಂದ್ರಿಯ ಭೋಗಕ್ಕೋಸ್ಕರ. ಇಂದ್ರಿಯ ಭೋಗ ಪಡ್ಕೋಬೇಕಂದ್ರೆ ನಾವು ಸ್ಪರ್ಧಿಸ್ಬೇಕು ಇನ್ನೊಬ್ರ ಜೊತೆ. ಸೊ ವೇದಗಳಲ್ಲಿ 3 ಭಾಗ ಇದೆ. ಕರ್ಮಕಾಂಡ ಅಂದ್ರೆ ಊರ್ಧ್ವ ಲೋಕಗಳಿಗೆ ಹೋಗೋದು. ಆಮೇಲೆ ಉಪಾಸನ ಕಾಂಡ, ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡೋದು ಉದ್ದೇಶ ಅವರ ಗ್ರಹಗಳಿಗೆ ಹೋಗೋದು. ಮತ್ತೆ ಅಂತಿಮವಾದದ್ದು ಜ್ಞಾನಕಾಂಡ, ಏನು ಈ ಜ್ಞಾನದ ಮಾರ್ಗ,
ಪರಮ ಸತ್ಯವನ್ನ, ನಿರಾಕಾರ ವೈಶಿಷ್ಟ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅವನಲ್ಲಿ ಒಂದಾಗೋದು. ಇದು ವೇದಗಳಲ್ಲಿರೋ 3 ಭಾಗ. ಮತ್ತೆ ಇವಾಗ ಪ್ರಭುಪಾದರು ಈ ನಿರಾಕಾರ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ. ನಿರಾಕಾರ ವಿಚಾರ ಸರ್ವಶ್ರೇಷ್ಠವಾದದ್ದಲ್ಲ. ಆ ನಿರಾಕಾರದ ವಿಚಾರದ ವೈಶಿಷ್ಟ್ಯದ ಮೇಲೆ ಪರಮಾತ್ಮ ವೈಶಿಷ್ಟ್ಯ ಇದೆ, ಅದರ ಮೇಲೆ ಭಗವಂತನ ಭಗವಾನ್ ಅಂದ್ರೆ ವೈಯಕ್ತಿಕ ವೈಶಿಷ್ಟ್ಯ ಇದೆ, ವೈಯಕ್ತಿಕ ರೂಪವಿದೆ ಭಗವಂತಂದು. ಭಾಗವತ ಈ ವೈಯಕ್ತಿಕ ವೈಶಿಷ್ಟ್ಯದ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಇದು ನಿರಾಕಾರ ಸಾಹಿತ್ಯಗಳಿಗಿಂತ ಶ್ರೇಷ್ಠವಾದದ್ದು ಭಾಗವತ, ಮತ್ತು ವೇದಗಳ ಜ್ಞಾನಕಾಂಡಕ್ಕಿಂತ ಶ್ರೇಷ್ಠವಾದದ್ದು. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಭಾಗವತ. ಯಾಕಂದ್ರೆ ಅದು ಪರಮಪ್ರಭುವಿನ ಆರಾಧನೆಯನ್ನ ಶಿಫಾರಸ್ ಮಾಡುತ್ತೆ. ಕರ್ಮಕಾಂಡದಲ್ಲಿ ಸ್ವರ್ಗಕ್ಕೆ ಏರೋದಕ್ಕೆ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ಇಂದ್ರಿಯ ಭೋಗ ಮಾಡೋದಕ್ಕೆ ಬಹಳ ಪ್ರತಿಸ್ಪರ್ಧೆ ಇದೆ. ಅದೇ ಪ್ರತಿಸ್ಪರ್ಧೆ, ಅದೇ ತರಹದ ಪ್ರತಿಸ್ಪರ್ಧೆ ಜ್ಞಾನಕಾಂಡದಲ್ಲೂ ಇದೆ, ಉಪಾಸನ ಕಾಂಡದಲ್ಲೂ ಇದೆ. ಭಾಗವತ ಇದೆಲ್ಲದಕ್ಕೂ ಶ್ರೇಷ್ಠವಾದದ್ದು. ಯಾಕಂದ್ರೆ ಅದು ಪರಮ ಸತ್ಯ, ಅದರ ಧ್ಯೇಯ. ಮತ್ತೆ ಈ ಪರಮ ಸತ್ಯವೇ ಎಲ್ಲದರ ಮೂಲ, ಬೇರು. ಹಾಗಾಗಿ ಎಲ್ಲಾ ವಿಷಯಗಳ ಮೂಲ ಅಥವಾ ಸಾರ ಅಥವಾ ಬೇರನ್ನ ನಾವು ಭಾಗವತದಿಂದ ಅರ್ಥ ಮಾಡ್ಕೋಬಹುದು, ಅಂದ್ರೆ ಭಗವಂತನ ಅರ್ಥ ಮಾಡ್ಕೋಬಹುದು. ಮತ್ತೆ ಭಗವಂತನಿಂದ ಬಂದಿರೋ ಅಂತ ಎಲ್ಲಾ ಅವತಾರಗಳು ಎಲ್ಲವೂ ಕೂಡ ಅವನ ಶಕ್ತಿಯ ಬೇರೆ ಬೇರೆ ರೂಪಗಳು ಅಷ್ಟೆ. ಯಾವುದು ಕೂಡ ಈ ಪರಮ ಸತ್ಯದಿಂದ ಬೇರೆ ಇಲ್ಲ. ಆದರೂ ಕೂಡ ಈ ಶಕ್ತಿಗಳು ಅವನಿಂದ ಭಿನ್ನವಾಗಿವೆ. ಯಾವುದು ಅವನಿಂದ ಬೇರೆ ಅಲ್ಲ, ಆದ್ರೂ ಅವನ ಶಕ್ತಿಗಳು ಅವನಿಂದ ಭಿನ್ನ. ಅಂದ್ರೆ ಭಗವಂತ ತನ್ನ ಧಾಮದಲ್ಲಿದ್ದಾನೆ, ಜೊತೆಗೆ ಭಗವಂತನ ಶಕ್ತಿಗಳ ಮೂಲಕ ಈ ಭೌತಿಕ ಜಗತ್ತಿನಲ್ಲೂ ಸರ್ವವ್ಯಾಪಿಯಾಗಿದ್ದಾನೆ. ಆದ್ರೆ ಅವನು ಎಲ್ಲ ಕಡೆ ಅವನು ಹರಡ್ಕೊಂಡ್ ಬಿಟ್ಟಿದಾನ. ಒಂದ್ ಕಡೆ ಇಲ್ವಾ? ಇಲ್ಲ, ಇದ್ದಾನೆ. ಅವನು ತನ್ನ ಧಾಮದಲ್ಲೂ ಇದ್ದಾನೆ. ಅದು ಅವನ ಅಚಿಂತ್ಯ ಶಕ್ತಿ. ತನ್ನ ವೈಯಕ್ತಿಕ ರೂಪದಲ್ಲಿ ಅವನು ತನ್ನ ಧಾಮದಲ್ಲಿದ್ದಾನೆ. ನಿರಾಕಾರ ರೂಪ ಅಂದ್ರೆ ಶಕ್ತಿಯ ಮೂಲಕ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಇದು ಅಚಿಂತ್ಯ ಭೇದ ಅಭೇದ ತತ್ವ. ಇವಾಗ ನಿರಾಕಾರವಾದಿಗಳು ಅಥವಾ ಮಾನಸಿಕ ಊಹಾಪೋಕರು ಅವ್ರೇನ್ ಹೇಳ್ತಾರೆ, ಶಕ್ತಿಯೇ ಶ್ರೇಷ್ಠ ಅಂತಾರೆ. ಇವಾಗ ಎಷ್ಟೊಂದು ಜನ ದುರ್ಗಾ ದೇವಿ ಆರಾಧಕರು ಅವ್ರೇನ್ ಹೇಳ್ತಾರೆ, ಶಕ್ತಿನೇ ಶ್ರೇಷ್ಠ. ಅರೆ ಭಾಗವತ ಹೇಳುತ್ತೆ ಶಕ್ತಿ ಬರೋದೇ ಶಕ್ತಿವಂತನಿಂದ. ಶಕ್ತಿವಂತ ಇರ್ಲಿಲ್ಲ ಅಂದ್ರೆ ಶಕ್ತಿಗೆ ಮೂಲವೇ ಇಲ್ಲ. ಇವಾಗ ಒಂದು ಲೈಟ್ ಇದೆ, ಆ ಲೈಟ್ ಆನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಸ್ವಿಚ್ ಒತ್ತಬೇಕು. ಸ್ವಿಚ್ ಒತ್ತಕ್ಕೆ ಯಾರು ಇರ್ಬೇಕು? ಒಬ್ಬ ವ್ಯಕ್ತಿ ಇರ್ಬೇಕು. ಲೈಟ್ ಅದಾಗೆ ಆನ್ ಆಗಕ್ಕಾಗಲ್ಲ. ಈಗ ಯಾರೋ ಹೇಳ್ತಾರೆ ಇಲ್ಲ ಆಟೋಮೆಟಿಕ್ ಆಗಿ 6 ಗಂಟೆಗೆ ಆನ್ ಆಗುತ್ತೆ. ಆದ್ರೆ ಆಟೋಮೆಟಿಕ್ 6 ಗಂಟೆಗೆ ಆನ್ ಆಗ್ಬೇಕು ಅಂತ ಯಾರು ಮಾಡಿರೋದು? ಮನುಷ್ಯ, ವ್ಯಕ್ತಿ. ಹಾಗಾಗಿ ಆ ವ್ಯಕ್ತಿ ಶಕ್ತಿವಂತ. ಅವನು ಆ ಸ್ವಿಚ್ ಅನ್ನು ಒತ್ತದೇ ಹೋದ್ರೆ ಆ ಶಕ್ತಿ ಬರಲ್ಲವ. ಹಾಗಾಗಿ ಶಕ್ತಿವಂತ ಇಲ್ಲದೆ ಶಕ್ತಿ ಇರೋಕ್ ಸಾಧ್ಯನೇ ಇಲ್ಲ. ಇದನ್ನ ಗೊತ್ತಾದಾಗ ನಮಗೆ ಗೊತ್ತಾಗತ್ತೆ ಇದೆಲ್ಲ ದ್ವೈತ ಅದ್ವೈತ ಇವೆಲ್ಲವೂ ಕೂಡ ಪರಿಪೂರ್ಣವಲ್ಲ. ಕೇವಲ ಅಚಿಂತ್ಯ ಭೇದ ಅಭೇದ ಮಾತ್ರ ಪರಿಪೂರ್ಣ ತತ್ವ. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಎಲ್ಲಾ ತಾಪತ್ರಯಗಳಿಂದ ಮುಕ್ತರಾಗ್ತೀವಿ. ತಾಪತ್ರಯಗಳು ಗೊತ್ತು ನಮಗೆ, ದೇಹ ಮತ್ತು ಮನಸ್ಸಿನಿಂದ ಆಗುವಂತ ತೊಂದರೆಗಳು, ಬೇರೆ ಜೀವಿಗಳಿಂದ ಆಗುವಂತ ತೊಂದರೆಗಳು, ಮತ್ತೆ ಪ್ರಕೃತಿಯ ವಿಕೋಪಗಳು. ಅದ್ರ ಮೇಲೆ ನಮಗೆ ಯಾವ ನಿಯಂತ್ರಣವೂ ಇಲ್ಲ. ಭಾಗವತ ಈ ಭಕ್ತ ಆ ಪರಮ ಪುರುಷನಿಗೆ ಶರಣಾಗತ ಆಗೋದರೊಂದಿಗೆ ಪ್ರಾರಂಭವಾಗತ್ತೆ. ಅಂದ್ರೆ ಭಗವದ್ಗೀತೆ ಶರಣಾಗತಿಯೊಂದಿಗೆ ಕೊನೆಗೊಳ್ಳುತ್ತೆ, ಭಾಗವತ ಶರಣಾಗತಿಯಿಂದ ಪ್ರಾರಂಭವಾಗತ್ತೆ. ಯಾರಾದ್ರೂ ಕೃಷ್ಣನಿಗೆ ಶರಣಾಗತರಾಗಿಲ್ಲ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಕಾರಣ ಅಂತ ಯಾರು ಸ್ವೀಕಾರ ಮಾಡಿಲ್ವೋ ಅವ್ರಿಗೆ ಭಾಗವತ ಅರ್ಥ ಮಾಡ್ಕೊಳ್ಳೋದು ಕಷ್ಟ.
ಹ್ಮ್ ಓಕೆ, ಇಲ್ಲಿಗೆ ಇನ್ನು ಈ ಮುಂದಿನ ಪ್ಯಾರಾಗ್ರಾಫ್. ಓಕೆ, ಇದೊಂದು ಪ್ಯಾರಾಗ್ರಾಫ್ ಮುಗಿಸೋಣ. ಹ್ಮ್ ಭಕ್ತನಿಗೆ ಇದು ಚೆನ್ನಾಗಿ ಅರಿವಿರುತ್ತೆ. ಏನು ಅಂದ್ರೆ, ಅವನು ಭಗವಂತನೊಂದಿಗೆ ಆದರೆ ಒಂದಲ್ಲ. ಒಂದು ಯಾಕೆ? ಅವನು ಭಗವಂತನಿಂದಲೇ ಬಂದಿರೋದು. ಹಾಗಾಗಿ ಗುಣಾತ್ಮಕವಾಗಿ ಅವನು ಒಂದು, ಆದ್ರೆ ಪ್ರಮಾಣದಲ್ಲಿ ಅವನು ಅಲ್ಪ. ಹಾಗಾಗಿ ಪ್ರಮಾಣವನ್ನ ನೋಡಿದಾಗ ಅವನು ಭಗವಂತನ ಸೇವಕ. ಅವನು ಭಗವಂತನಿಗೆ ಸಮಾನನಾಗೋಕ್ ಸಾಧ್ಯ ಇಲ್ಲ. ಆದ್ರೆ ಭೌತಿಕ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಪ್ರಭು, ಅಂದ್ರೆ ಎಲ್ಲದರ ಸ್ವಾಮಿ ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಯಾವಾಗ್ಲೂ ಈ ತಾಪತ್ರಯಗಳಿಂದ ಅವನು ಬಳಲ್ತಾ ಇರ್ತಾನೆ. ಎಲ್ಲದರ ಮೇಲೆ ನಾವು ಸ್ವಾಮಿತ್ವವನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ಆ ಪ್ರಯತ್ನದಲ್ಲಿ ನಮ್ಮ ದೇಹ ಮನಸ್ಸಿನಿಂದ ನಮಗೆ ಸ್ವಲ್ಪ ತೊಂದರೆಗಳು ಬರುತ್ತೆ, ಬೇರೆ ಜೀವಿಗಳಿಂದ ತೊಂದರೆ ಬರುತ್ತೆ. ನಾವೇನೋ ಮಾಡಕ್ ಹೋಗ್ತಾ ಇದೀವಿ. ಇವಾಗ ಯಾರೋ ಮನೆಯನ್ನ ಕಟ್ಟಕ್ ಹೋಗ್ತಾ ಇದ್ರೆ ತಕ್ಷಣ ಮಳೆ ಬಂದ್ಬಿಡ್ತು, ಏನ್ ಮಾಡಕ್ಕಾಗತ್ತೆ? ಸೊ ಹೀಗೆ ತಾಪತ್ರಯಗಳನ್ನ ಎದುರಿಸ್ಬೇಕಾಗತ್ತೆ ನಾವು. ಆದ್ರೆ ತಾನು ಅಲೌಕಿಕ ಸೇವಕ ಅನ್ನೋ ಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬಂದ ಕೂಡಲೇ ಅವನು ಎಲ್ಲಾ ಈ ತಾಪತ್ರಯಗಳಿಂದ ಮುಕ್ತನಾಗೋಗ್ತಾನೆ. ಹೇಗೆ ಮುಕ್ತನಾಗ್ತಾನೆ? ಯಾಕಂದ್ರೆ ಅವನು ಭಗವಂತನ ಸೇವಕನ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಯೋಗಕ್ಷೇಮಂ ವಾಹಮ್ಯಂ. ಸೊ ಯಾವ ತಾಪತ್ರಯ ಬಂದ್ರೂ ಅದು ಕೃಷ್ಣ ನೋಡ್ಕೋತಾನೆ. ಸೇವಕನಿಗೆ ಏನು ತಲೆನೋವು? ಹಿಂದಿನ ಕಾಲದಲ್ಲಿ ಸೇವಕರು ಅಂದ್ರೆ ಹೇಗಿರ್ತಾ ಇದ್ರು ಅಂದ್ರೆ, ಅವರ ಸಂಪೂರ್ಣ ಅವಶ್ಯಕತೆಗಳನ್ನ ಯಾವ ಮನೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ಅವ್ರು ನೋಡ್ಕೋತಾ ಇದ್ರು, ಸಂಪೂರ್ಣ ಅವಶ್ಯಕತೆ. ಸೊ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವ್ರು ಸುಮ್ನೆ ಹೋಗ್ಬಿಟ್ಟು ಅವರ ಸ್ವಾಮಿಗೆ ಹೇಳ್ಬಿಡ್ಬೇಕು, ನೋಡಿಯಪ್ಪ ಈ ತರ ತೊಂದರೆ ಇದೆ ನೋಡಿ ನೀವು, ಅಷ್ಟೇ. ಅವ್ರು ಮಾಡ್ಕೋತಾ ಇದ್ರು, ಏನ್ ಮಾಡಿ. ಅದೇ ರೀತಿ ನಾವು ಭಗವಂತನ ಭಕ್ತರ ಸೇವಕರು ಅಂತ ನಾವು ಆ ಸ್ಥಾನದಲ್ಲಿ ನಾವು ಸ್ಥಿತರಾದ ತಕ್ಷಣ ನಮಗೆ ಯಾವ ತಾಪತ್ರಯಗಳು ಇಲ್ಲ, ಎಲ್ಲವೂ ಭಗವಂತ ನೋಡ್ಕೋತಾನೆ. ನಾವು ಈ ಭೌತಿಕ ಪ್ರಕೃತಿಯ ಮೇಲೆ ಸ್ವಾಮಿತ್ವವನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾ ಇರೋ ತನಕ ಸೇವಕರಾಗೋಕ್ಕಾಗಲ್ಲ. ಸತತವಾಗಿ ಸ್ವಾಮಿ ಆಗತಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಸೇವಕರಾಗ ಆಗ್ತೀವಿ. ಭೌತಿಕವಾಗಿ ನಾವು ಸ್ವಾಮಿಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ನಾವೇ ಓಡಿರೋರು. ಎಲ್ಲರೂ ನನಗೆ ಗೌರವ ಕೊಡ್ಬೇಕು, ನನಗೆ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವದಲ್ಲಿರುವಾಗ ನಾವು ಭಗವಂತನ ಸೇವಕರಾಗಕ್ಕೆ ಹೇಗ್ ಸಾಧ್ಯ? ಹಾಗಾಗಿ ಭಗವಂತನಿಗೆ ಸೇವೆಯನ್ನ ನಾವು ಈ ಪ್ರಜ್ಞೆಯಲ್ಲಿ, ಶುದ್ಧ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಯಾವ ಶುದ್ಧ ಪ್ರಜ್ಞೆ? ನಾನು ನಗಣ್ಯ, ನಾನು ತುಚ್ಛ, ನಾನು ಸೇವಕ. ತೃಣಾದಪಿ ಸುನೀಚೇನ. ಈ ಶುದ್ಧ ಪ್ರಜ್ಞೆಯಲ್ಲಿ ನಾವು ಸೇವೆ ಮಾಡಿದಾಗ ಮಾತ್ರ ನಾವು ಈ ಭೌತಿಕ ಬಂಧನದಿಂದ, ಈ ಗೊಂದಲದಿಂದ ಹೊರಗಡೆ ಬರ್ತೀವಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಭಕ್ತರಿಗೆ ಎಷ್ಟೊಂದ್ಸತಿ, ಸುಮ್ಮನೆ ಸೇವೆ 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 ಅಂತ ಕೂತ್ಕೋಬಿಡಿ, ಸರಿಯಾದ ಪ್ರಜ್ಞೆಯಲ್ಲಿ ಸೇವೆ ಮಾಡಿ. ಸರಿಯಾದ ಪ್ರಜ್ಞೆ ಏನು? ನಾನು ಭಗವಂತನ ಸೇವಕ, ಭಗವಂತನ ಸೇವಕ, ಭಗವಂತನ ಸೇವಕರ ಸೇವಕ, ಭಗವಂತನ ಸೇವಕರ ಸೇವಕರ ಸೇವಕ, ದಾಸ 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 ಅನು ದಾಸ. ಅಂದ್ರೆ ನಾನು ಯಾರೂ ಅಲ್ಲ, ನಾನು ಮುಖ್ಯವಾದ ವ್ಯಕ್ತಿ ಅಲ್ಲ, ನಾನೊಬ್ಬ ತುಚ್ಛ ವ್ಯಕ್ತಿ. ಇಂತಹ ಮನೋಭಾವದಲ್ಲಿ ಇದ್ದಾಗ ಮಾತ್ರ ಕೀರ್ತನೀಯ ಸದಾ ಹರಿಹಿ. ಹಾಗಾಗಿ ಭಕ್ತಿಯ ಕಾರ್ಯಗಳನ್ನ ಮಾಡೋದು ನಮಗೆ ಸುಲಭವಾಗ್ಬೋದು, ಆದ್ರೆ ಭಕ್ತಿಯ ಮನೋಭಾವವನ್ನ ಪಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಶ್ರವಣ ಇಲ್ಲದೆ ಸೇವೆ ಇಲ್ಲ. ಯಾಕೆ? ಶ್ರವಣದಿಂದಲೇ ಸರಿಯಾದ ಪ್ರಜ್ಞೆ ಬರೋದು. ಶ್ರವಣ ಇಲ್ಲದೆ ಜಪವೂ ಇಲ್ಲ. ಯಾಕಂದ್ರೆ ಜಪಕ್ಕೆ ಯಾವ ಪ್ರಜ್ಞೆ ಬೇಕೋ ಅದು ಗೊತ್ತಿರಲ್ಲ ನಮ್ಗೆ. ಇವತ್ತು ಯಾರನ್ನ ನೋಡ್ತಾ ಇದ್ದೆ ನಾನು, ಜಪ ಮಾಡ್ತಾ ಇರುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಜಪ ಮಾಡ್ತಾ ಇದ್ದೇನೆ. ಅಂದ್ರೆ ಅವರ ಮನೋಭಾವ ಏನು? ನಾನ್ ಸ್ವಾಮಿ.
ಸೊ ಈ ಸ್ವಾಮಿತ್ವದ ಭಾವ ನಮ್ಮಲ್ಲಿ ಇರೋ ತನಕ ನಾವು ಸೇವಕರಾಗಕ್ಕೆ ಆಗೋದಿಲ್ಲ. ಸೇವಕರಾಗದೆ ನಾವು ಸೇವೆಯನ್ನ ಮಾಡಕ್ಕಾಗಲ್ಲ. ಸೇವೆ ಅಂದ್ರೆ ಸೇವಕನ ಕೆಲಸ, ಸ್ವಾಮಿಯ ಕೆಲಸ ಅಲ್ಲ. ಸ್ವಾಮಿಯ ಕೆಲಸ ಸೇವೆಯನ್ನ ತಗೊಳ್ಳೋದು. ನಾನು ಸ್ವಾಮಿಯ ಮನೋಭಾವದಲ್ಲಿದ್ರೆ ಸೇವೆ ಹೆಂಗ್ ಮಾಡಕ್ ಸಾಧ್ಯ? ಓಕೆ, ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದೆಯಾ? Prabhu, can you repeat that point, Prabhu? Like, the mood is ನಾವು important, not ನಾವು the. ಭೌತಿಕ So that point, sorry. So the mood is important, not the Yeah. like. ಸೊ ಇವಾಗ ನಾವು ಭೌತಿಕ ಜೀವನದಲ್ಲಿ ಸ್ವಾಮಿಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಮನಸ್ಸು ಯಾವಾಗ್ಲೂ ನಾನು ಸ್ವಾಮಿ ಅನ್ನೋ ಮನೋಭಾವದಲ್ಲೇ ಇದೆ. ಹೇಗೆ ಗೊತ್ತಾಗತ್ತೆ ನಮಗೆ? ಯಾರು ಏನ್ ಹೇಳಿದ್ರು ನಾವು ಕೇಳಕ್ ಸಿದ್ಧರಿಲ್ಲ. ನಾವು ಇನ್ನೊಬ್ಬರಿಗೆ ಶರಣಾಗತರಾಗಕ್ ಸಿದ್ಧ ಇಲ್ಲ. ಯಾಕಂದ್ರೆ ನನ್ನಲ್ಲಿ ಆ ಭಾವ ಇದೆ, ನಾನೇ ಸ್ವಾಮಿ. ದೀಕ್ಷೆ ಆಗತ್ತೆ, ನಮಗೆ ದಾಸ ಅಂತ ಹೆಸರು ಬರುತ್ತೆ, ಆದ್ರೆ ದಾಸನ ಮನೋಭಾವ ಬಂದಿಲ್ಲ. ಸೊ ಈ ದಾಸನ ಮನೋಭಾವ ಇಲ್ಲದೆ ಸ್ವಾಮಿಯ ಮನೋಭಾವ ಇದ್ದಾಗ ನಾವು ದಾಸ ಆಗಕ್ ಆಗಲ್ಲ. ನಾವ್ ಹೇಳಕ್ಕಾಗಲ್ಲ, ಇಲ್ಲ ಭೌತಿಕ ಜಗತ್ತಿನ ಜೊತೆ ನಾನು ದಾಸನ ಸ್ವಾಮಿಯ ಮನೋಭಾವ, ಕೃಷ್ಣನ ಜೊತೆ ಸೇವಕನ ಮನೋಭಾವ, ಭೌತಿಕ ಜಗತ್ತಿನ ಜೊತೆ ಸ್ವಾಮಿಯ ಮನೋಭಾವ, ಕೃಷ್ಣನ ಜೊತೆ ದಾಸನ ಮನೋಭಾವ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮನಸ್ಥಿತಿ ಆಗಿರುತ್ತೆ, ನಾನೇ ಸ್ವಾಮಿ. ಆಗ ನಾವು ಕೃಷ್ಣನಿಗೆ ಶರಣಾಗತರಾಗೋದಿಲ್ಲ. ಉದಾಹರಣೆಗೆ ಇವಾಗ ನನ್ನ ಕೈನಲ್ಲೇ ಎಲ್ಲ ಇದೆ, ನಾನೇ ಮಾಡ್ತಾ ಇರೋದು ಅನ್ನೋ ಒಂದು ಭ್ರಮೆಯಲ್ಲಿ ನಾವಿರೋ ತನಕ ಏನಾದ್ರು ಸಮಸ್ಯೆ ಬಂದ್ರೆ ನಾವೇನ್ ಅನ್ಕೋತೀವಿ? ನಾನೇ ಸಾಲ್ವ್ ಮಾಡ್ಕೋತೀನಿ. ಕೃಷ್ಣ ಎಲ್ಲಿ ಬರ್ತಾನೆ ನಮ್ಮ ಮನಸ್ಸಿನಲ್ಲಿ? ಸೊ ಹಾಗಾಗಿ ನಿಜವಾಗ್ಲೂ ನಾವು ಸೇವಕನ ಮನೋಭಾವದಲ್ಲಿ ಸೇವೆ ಮಾಡಕ್ ಆಗೋದಿಲ್ಲ. ಸೇವಕನ ಮನೋಭಾವ ಏನಿರುತ್ತೆ? ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನನ್ನ ಸ್ವಾಮಿಗೋಸ್ಕರ. ಅವನ್ಗಿದು ಇಷ್ಟ ಆಗತ್ತಾ? ಇನ್ನೂ ಏನಾದ್ರು ನಾನು ಬೇರೆ ತರ ಮಾಡ್ಬೋದಾ ಅವನ ತೃಪ್ತಿಗೋಸ್ಕರ? ಇದು ಸೇವಕನ ಮನೋಭಾವ. ಅದೇ ನಾವು ಸ್ವಾಮಿಯ ಮನೋಭಾವದಲ್ಲಿದ್ರೆ ಸೇವೆಯನ್ನ ಕೆಲಸವಾಗಿ ಮಾಡ್ತೀವಿ. ಅದು ಒಂದೊಂದ್ಸತಿ ಭಕ್ತರು ಬೈಕೊಂಡ್ ಮಾಡ್ತಾರೆ, ಯಾಕೆ ಯಾರೋ ಹೇಳ್ಬಿಟ್ಟಿದಾರೆ ಮಾಡ್ಬೇಕು ಅಂತ. ಅರೆ ಮನೋಭಾವ, ಈ ಪ್ರಜ್ಞೆ ಇರಬೇಕು, ನಾನು ಯಾರು ಅಲ್ಲ, ನನಗೆ ಯಾರು ಗೌರವ ಕೊಡ್ಬೇಕಾಗಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು, ನಾನು ಹೇಳಿದ್ನಲ್ಲ, ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಮೊದಲ ಉಪದೇಶ ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣು ನಾಮಾನಿನ ಮಾನದೇನು. ಸೊ ಈ ಮನೋಭಾವಕ್ಕೆ ಬಂದ್ರೆ ಅದು ನಿಜವಾದ ಸೇವಕನ ಮನೋಭಾವ. ಆ ಸೇವಕನ ಮನೋಭಾವದಲ್ಲಿ ನಾವು ಸೇವೆಯನ್ನ ಮಾಡಿದಾಗ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಕಪಿಲ ಮುನಿಗಳು ಹೇಳ್ತಾರೆ, ಭಕ್ತರು ಭಕ್ತಿಯನ್ನು ಕೂಡ 3 ಗುಣಗಳಲ್ಲಿ ಮಾಡ್ತಾರೆ: ಸತ್ವಗುಣ, ರಜೋಗುಣ, ತಮೋಗುಣ. ಸೊ ನಾವು ಭಕ್ತಿ ಕಾರ್ಯಗಳಲ್ಲಿ ತೊಡಗಿರ್ಬೋದು, ಆದ್ರೆ ಅದು ಅಲೌಕಿಕ ಸ್ತರದಲ್ಲಿ ಇಲ್ಲದೆ ಇರ್ಬೋದು. ಸತ್ವಗುಣದಲ್ಲಿರ್ಬೋದು, ರಜೋಗುಣದಲ್ಲಿರ್ಬೋದು, ತಮೋಗುಣದಲ್ಲಿರ್ಬೋದು. ಆದ್ರೆ ಕೃಷ್ಣನಿಗೆ ತೃಪ್ತಿಯನ್ನ ನೀಡೋದು ಕೇವಲ ಅಲೌಕಿಕ ಸ್ತರದಲ್ಲಿ ಮಾಡುವಂತಹ ಭಕ್ತಿ. ಅದು ನಿಜವಾದ ಭಕ್ತಿ, ಶುದ್ಧ ಭಕ್ತಿ. ಓಕೆನಾ ಪ್ರಭು? Thanks, Prabhu. Like, I have one more question. So, the competition ಬಗ್ಗೆ explain ಮಾಡಿದ್ರಿ third paragraph ಅಲ್ಲಿ. So, sometimes we hear a good competition. What's your thought on that? Because in corporate, we hear, we should have a good competition. And you told we should have good competition ಅಂತನ. Yeah. ಯಾಕೆ? Like, or else, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಈಗ ನಮ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಸಪೋಸ್ ಇಫ್ ಯು ಹ್ಯಾವ್ ಎ ಟೀಮ್, ಈಗ ನೀವ್ ಹೇಳಿದ್ರಿ ಅಂದ್ರೆ ಏನೋ ಭಗವಂತ ಕೊಟ್ಟಿದ್ದಷ್ಟೇನೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಂತ. ನಾನು ಹೇಳಿಲ್ಲ, ಕೃಷ್ಣ ಹೇಳಿದ. ಕೃಷ್ಣ ಮೀನಿಂಗ್ ಸಪೋಸ್ ಲೈಕ್ ಇಫ್ ದೇರ್ ಇಸ್ ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಲೈಕ್ ಒಂದ್ ವಿಚಾರ ಏನ್ ಬರುತ್ತೆ ಅಂತಂದ್ರೆ, ವೆನ್ ವಿ ಹ್ಯಾವ್ ಅ ಕಾಂಪಿಟೇಟಿವ್ ಮೈಂಡ್ ಸೆಟ್,
ವಿ ಕ್ಯಾನ್ ಡೆಲಿವರ್ ಬೆಸ್ಟ್ ಅನ್ನೋದು ಒಂದು. ಬಟ್ ಅದು ಕಾರ್ಪೊರೇಟ್ ಅವರು ನಮ್ಮ ತಲೆಯಲ್ಲಿ ತುಂಬಿರೋ ಒಂದು ವಿಷ, ಭ್ರಮೆ, ಮೋಸ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಈ ಕರ್ಮವನ್ನ ಮಾಡೋ ವಿಧಾನದ ಬಗ್ಗೆ ತುಂಬಾ ಸರಳವಾಗಿ ಉಪದೇಶ ಕೊಟ್ಬಿಟ್ಟಿದ್ದಾನೆ. ಕರ್ಮಣ್ಯೇವ ಅಧಿಕಾರಸ್ಥೆ ಅಂದ್ರೆ ನಿಮ್ಗೆ ಕರ್ತವ್ಯ, ಅದು ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡಿ. ಯಾವ ಪ್ರೇರಣೆ, ಬಾಹ್ಯ ಪ್ರೇರಣೆ ಬೇಡ ನಮಗೆ ನಮ್ಮ ಕೆಲಸವನ್ನ ಚೆನ್ನಾಗಿ ಮಾಡಕ್ಕೆ. ಕೆಲಸವನ್ನ ಚೆನ್ನಾಗಿ ಮಾಡೋದಕ್ಕೆ ಕೆಲಸವನ್ನ ಚೆನ್ನಾಗಿ ಮಾಡಬೇಕು ಅನ್ನೋದೇ ಪ್ರೇರಣೆ. ಅದು ನಮ್ಮ ಕರ್ತವ್ಯ. ಕೆಲಸವನ್ನ ನಾನು ಚೆನ್ನಾಗಿ ಮಾಡ್ತೀನಿ ಯಾವಾಗ, ಚೆನ್ನಾಗಿ ಒಳ್ಳೆ ರಿವಾರ್ಡ್ ಇದೆ, ಇದಕ್ಕೆ ಪ್ರಮೋಷನ್ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಸ್ಪರ್ಧಿಸ್ತಾ ಇದ್ದೀನಿ, ನನಗೆ ಬೇಕಾಗಿರೋದು ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗತ್ತೆ? ನಿರಾಶೆ, ದುಃಖ. ಮಾ ಫಲೇಶು ಕದಾಚನ. ಯಾವ ಕಾಂಪಿಟೇಷನ್ಗೋಸ್ಕರನೂ ಕೆಲಸ ಮಾಡಬಾರ್ದು, ಯಾವ ಫಲಿತಾಂಶಕ್ಕೋಸ್ಕರನೂ ಕೆಲಸ ಮಾಡಬಾರ್ದು. ನನ್ನ ಕರ್ತವ್ಯ ಕೆಲಸ ಮಾಡೋದಕ್ಕೆ ಅಂತ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಯಾವತ್ತು ನಾವು ಇದನ್ನ ಕಲಿತೀವೋ ಅವತ್ತು ಜೀವನದಲ್ಲಿ ಬಹಳ ಶಾಂತಿಯನ್ನು ಅನುಭವಿಸ್ಬಿಡ್ತೀವಿ. ಅಶಾಂತಸ್ಯ ಕುತ ಸುಖಂ. ಸೊ ಈ ಪ್ರತಿಸ್ಪರ್ಧೆ ಅನ್ನೋದು ನಮಗಲ್ಲ, ಭಕ್ತರಿಗೋಸ್ಕರ ಅಲ್ಲ. ಅದು ಸಾಮಾನ್ಯ ಜನರಿಗೆ ಕರ್ಮದ ಬಗ್ಗೆ ಗೊತ್ತಿಲ್ಲ, ಕರ್ಮ ಹೇಗೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಸರಿ ತಪ್ಪು ಗೊತ್ತಿಲ್ಲ. ಅವ್ರೇನ್ ಅನ್ಕೋತಾ ಇದಾರೆ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನ್ಗೆ ಹಣ ಸಿಗೋದು. ಆದ್ರೆ ಭಕ್ತರು ಅದಕ್ಕಿಂತ ಜಾಸ್ತಿ ತಿಳ್ಕೊಂಡಿರ್ಬೇಕಲ್ವಾ. ಥ್ಯಾಂಕ್ ಯು ಬ್ರೋ. ಓಕೆ, ಇನ್ನೇನಾದ್ರು? ಓಕೆ, ಧನ್ಯವಾದ. ಇದನ್ನ ನಾಳೆ ಇಲ್ಲ, ಸೋಮವಾರ ಈ ಎರಡನೇ ಭಾಗವನ್ನ, ಈ ಎರಡನೇ ಶ್ಲೋಕದ ಭಾವಾರ್ಥದ ಎರಡನೇ ಭಾಗವನ್ನ ಸೋಮವಾರ ಮುಗಿಸೋಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ಸಮವೇತ ಗೌರ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ.